ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಜೊತೆಗೆ ವಿಶೇಷವಾದಂಥ ಅತಿಥಿಯೊಬ್ಬರಿದ್ದಾರೆ. ಚಿಕ್ಕ ಹಳ್ಳಿಯಿಂದ ಬಂದಂಥವರು, ಬಡತನದ ಕುಟುಂಬದಿಂದ ಬಂದಂಥವರು, ಅದಾದ ಬಳಿಕ ಪೊಲೀಸ್ ಇಲಾಖೆಗೆ ಸೇರಬೇಕು ಅನ್ನುವಂಥ ಕನಸನ್ನ ಕಂಡು ಅದಾದ ಬಳಿಕ ಪೊಲೀಸ್ ಇಲಾಖೆಗೂ ಕೂಡ ಸೇರ್ಪಡೆ ಆಗ್ತಾರೆ. ಕಾನ್ಸ್ಟೇಬಲ್ ಆಗಿದ್ದಂಥವರು ಡಿವೈಎಸ್ಪಿ ರ್ಯಾಂಕಿಂಗ್ ವರೆಗೂ ಕೂಡ ಬರ್ತಾರೆ. ಒಳ್ಳೆ ಸಂಬಳ, ಸರ್ಕಾರಿ ಕೆಲಸ, ಒಳ್ಳೆ ಹುದ್ದೆ, ಒಳ್ಳೆ ಜೀವನ, ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ. ನಮ್ಮಲ್ಲಿ ಬಹುತೇಕರೆಲ್ಲರೂ ಕೂಡ ಸರ್ಕಾರಿ ಕೆಲಸ ಸಿಗಬೇಕು ಅಂತ ಕನಸನ್ನ ಕಾಣ್ತಿರ್ತೀವಿ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಅಂದಾಗ ಅಥವಾ ಉನ್ನತ ಹುದ್ದೆ ಅಂದಾಗ ನಾವೆಲ್ಲರೂ ಕೂಡ ಅದು ಕಂಫರ್ಟೇಬಲ್ ಆಗಿ ಅಲ್ಲೇ ಇದ್ಬಿಡ್ತೀವಿ. ಆದ್ರೆ ಅದೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಇದ್ದಕ್ಕಿದ್ದ ಹಾಗೆ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ. ಅಂದ್ರೆ ಅದು ಸಾಮಾನ್ಯವಾದಂಥ ಅಂದರೆ ಅಷ್ಟು ಈಸಿ ಆದಂಥ ನಿರ್ಧಾರ ಅಲ್ಲವೇ ಅಲ್ಲ. ಅಂಥದ್ದು ನಿರ್ಧಾರ ತಗೋಬೇಕು ಅಂದರೆ ಬಹಳ ಗಟ್ಸ್ ಬೇಕೇ ಬೇಕು. ಹಾಗಾದರೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ? ಅದರ ಹಿಂದಿದ್ದಂಥ ಕಾರಣ ಏನು? ವ್ಯವಸ್ಥೆ ವಿರುದ್ಧ ಬೇಸರಗೊಂಡು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರ ಅಥವಾ ಅದರ ಆಚೆಗೆ ಬೇರೆನಾದರೂ ಆಶಯ ಇತ್ತ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾನು ಯಾಕೆ ಇವರನ್ನ ಮಾತಾಡಿಸ್ತಾ ಇದ್ದೀನಿ ಅಂದರೆ, ಅಂಥ ಹುದ್ದೆಯಲ್ಲಿ ಇದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರೋದು ಅಂದರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ. ಆ ಕಾರಣಕ್ಕಾಗಿ ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಜೊತೆಗೆ ಒಳ್ಳೊಳ್ಳೆ ಥಾಟ್ಸ್ ಇರುವಂತಹ ವ್ಯಕ್ತಿ ಕೂಡ ಹೌದು. ಅದೆಲ್ಲವನ್ನು ಕೂಡ ಅವರ ಮೂಲಕ ಇವತ್ತು ನಾನು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಫೈನ್, ಚೆನ್ನಾಗಿ. ನಾನು ಆರಂಭದಲ್ಲಿ ಇವರ ಹೆಸರನ್ನ ನಿಮ್ಮ ಮುಂದೆ ಮೆನ್ಷನ್ ಮಾಡಲಿಲ್ಲ. ಮೈಸೂರು ಭಾಗದ ಮರೂರು ಎನ್ನುವಂಥ ಚಿಕ್ಕ ಹಳ್ಳಿಯ ಬಂದಂಥವರು ಸುಹೇಲ್ ಅಹಮದ್ ಮರೂರ್ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಅವ್ರ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಹೆಚ್ಚು ಕಡಿಮೆ ರಾಜೀನಾಮೆ ಕೊಟ್ಟು 1 ವರ್ಷ ಆಯಿತು. ಸಾಧಾರಣವಾಗಿ ನಾವು ಯಾವುದಾದ್ರೂ ಒಂದು ಡಿಸಿಷನ್ ತಗೊಂಡಾದ ಬಳಿಕ ಆಮೇಲೆ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಇಂಥ ನಿರ್ಧಾರ ತಗೊಂಡಿದ್ದು ತಪ್ಪಾ ಸರಿನಾ, ತಗೋಬೇಕಿತ್ತ ಅಥವಾ ತಗೋಬಾರ್ದಿತ್ತ, ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಅದು ಕೂಡ ನೀವಿದ್ದಿದ್ದು ಸಣ್ಣ ಪುಟ್ಟ ಹುದ್ದೆ ಅಲ್ಲ, ಒಂದೊಳ್ಳೆ ಹುದ್ದೆಯಲ್ಲಿದ್ರಿ, ಒಂದೊಳ್ಳೆ ಕಂಫರ್ಟಬಲ್ ಲೈಫ್ ಇತ್ತು, ಎಲ್ಲವೂ ಕೂಡ ಇತ್ತು. ಒಳ್ಳೆ ಹುದ್ದೆಯಲ್ಲಿದ್ರಿ, ಒಳ್ಳೆ ಸಂಬಳ ಇತ್ತು, ಆರಾಮಾಗಿದ್ದಂಥ ಲೈಫ್ ಅಂತ ನಾನು ಅಂದ್ಕೊಳ್ತೀನಿ. ಈ ರಾಜೀನಾಮೆ ನಿರ್ಧಾರ ಅಥವಾ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನುವಂಥ ಆಲೋಚನೆ ಅದು ಸುಲಭ ಆಗಿತ್ತ ನಿಮ್ಗೆ, ಹೇಗೆ ಅಂತ? ಖಂಡಿತ ಸುಲಭ ಅಲ್ಲ ಸರ್. ಯಾಕಂದರೆ ನಾವುಗಳು ಯಾವ ಹಿನ್ನೆಲೆಯವರು ಅಂದರೆ, ಉಪ್ಪಿಟ್ಟು ತೊಂಬಿಟ್ಟು ಹಾಲು ಕಾಳು ಕೊಡ್ತಾರೆ ಅಂತ ಶಾಲೆಗೆ ಹೋದವರು. ಅದನ್ನು ನಾವು ಕಣ್ಣಾರೆ ನೋಡಿದ್ವಿ, ಅನುಭವಿಸಿದ್ದೀವಿ. ನಾನು ಓದಿರೋದಲ್ಲ, ಅನುಭವಿಸಿರೋ ವಿದ್ಯಾರ್ಥಿ. ಆ ಹಿನ್ನೆಲೆಯವನು ನಾನು. ಗೊತ್ತು, 1 ಕೋಟಿ ಕೊಟ್ಟರು ಸಿಗದೇ ಇರೋಂಥ ಹುದ್ದೆ ಇದು. 1 ಲಕ್ಷ ಸಂಬಳದ ಹುದ್ದೆ. ಆದಾಗ್ಯೂ ನಾನು ಇದನ್ನು ಚೆಲ್ಲುವಷ್ಟು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಇಲ್ಲ. ಆ ಪರಿಸ್ಥಿತಿಲಿ ಇರಲಿಲ್ಲ. ಬಟ್ ಎಲ್ಲ ಒಂದು ಕಡೆ ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನೋ ಪರಿಕಲ್ಪನೆಗಳು ನನ್ನನ್ನು ಅಷ್ಟು ಚಿಂತಿತನಾಗಿ ಮಾಡ್ತಿದ್ದೋ. ಓಕೆ, ನಾನು ನಿಮ್ಮ ಹಿನ್ನೆಲೆ ವಿಚಾರಕ್ಕೆ ಬರ್ತೀನಿ. ಒಂದು ಚೆನ್ನಾಗಿ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕಾಗಿ. ಅಂದರೆ ಒಂದು ಸಣ್ಣ ಹಳ್ಳಿಲಿ ಹುಟ್ಟಿ, ಬಡತನದ ಕುಟುಂಬದಲ್ಲಿ ಹುಟ್ಟಿ ಡಿವೈಎಸ್ಪಿ ರ್ಯಾಂಕಿಂಗ್ವರೆಗೆ ಬರೋದಂದರೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಅಂಥ ಹುದ್ದೆನೂ ತ್ಯಾಗ ಮಾಡಿದ್ರಿ ನೀವು. ಹೇಗಿತ್ತು ಹಿನ್ನೆಲೆ, ಹೇಗಿತ್ತು ನಿಮ್ಮ ಕುಟುಂಬ, ಹೇಗಿತ್ತು? ಫಸ್ಟ್ ಆಫ್ ಆಲ್ ಏನೋ ನನ್ನ ಕನಸಿನ ಹುದ್ದೆ, ಏನು ಪ್ರತಿಯೊಬ್ಬರಿಗೂ ಅದು DYSP ಹುದ್ದೆ ಅನ್ನೋದು ಕನಸಿನ ಹುದ್ದೆ ಆಗಿರುತ್ತೆ. ಅದನ್ನು ನಾವು ಒಪ್ಕೋಬೇಕು. ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ನನಗೂ ಕೂಡ ಸಕಲ ಸರ್ವಸ್ವವು ಖಾಕಿಯೇ ಆಗಿತ್ತು. ಮತ್ತು ನಾನು ಮುಂದೆ ಏನು ಈಗೇನು ನನಗೆ ಎಲ್ಲೋ ಕರೀತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಗ್ತೈತೆ, ನಾನೇನೋ ಒಂದು ಮಾಡಬಲ್ಲೆ ಅನ್ನೋ ಧೈರ್ಯ, ಉತ್ಸಾಹ, ಸಾಮರ್ಥ್ಯ ಬಂದಿದ್ದು ಕೊಟ್ಟಿದ್ದು ಕೂಡ, ಮತ್ತು ಕಡೆಯವರೆಗೂ ನಾನು ಏನೇ ಈ ಕ್ಷೇತ್ರದಲ್ಲಿ ಏನೋ ಒಂದು ಸ್ವಲ್ಪ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅದು ನನ್ನ ಪೊಲೀಸ್, ನನ್ನ ಖಾಕಿಯ ಭಿಕ್ಷೆ ಆಗಿರುತ್ತೆ. ಅದರಲ್ಲಿ ಅನುಮಾನ ಏನಿಲ್ಲ. ಎರಡನೇದಾಗಿ ನಮ್ಮೂರು ಹುಣಸೂರು ತಾಲೂಕು ದೇವರಾಜ ಅರಸು ಊರಿದೆಯಲ್ಲ, ನನಗೆ ದೇವರಾಜ ಅರಸು ರಾಜಕಾರಣದಲ್ಲಿ ತುಂಬ ಪ್ರಭಾವಿತ ಮಾಡಿದಂಥ ವ್ಯಕ್ತಿತ್ವ. ನಮ್ಮೂರಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಮ ಊರು ಮರೂರು ತುಂಬ ಒಂದು ಅದ್ಭುತ ಊರು. ಹೇಗೆ ನಾನು ನನ್ನ ದೇಶವನ್ನು ನೋಡ್ತೀನೋ ಹಾಗೆ ಅದೇ ರೀತಿ ಎಲ್ಲ ಜನಾಂಗಗಳು, ಸಮುದಾಯಗಳು ಇರುವಂಥ ಪುಟ್ಟ ಊರು. ಆ ಊರಲ್ಲಿ ನಾನು ನಮ್ಮ ಹಿನ್ನೆಲೆ ಏನಪ್ಪ ಅಂದರೆ, ನಮ್ಮಪ್ಪ ಕೃಷಿಕರು, ನಮ್ಮ ಇಂಟರ್ಡಿಪೆಂಡೆನ್ಸಿ, ಬೇರೆಯವರು ಕೊಡು ತಗೋ ವ್ಯವಹಾರ. ಮತ್ತು ನಮ್ಮ ಮನೆ ಇದೆಯಲ್ಲ, ಆ ಮನೆ ಹೇಗೆ ಸ್ಟ್ರಕ್ಚರ್ ಇದೆ ಅಂದರೆ, ಒಂದು ದಲಿತ ಕಾಲೋನಿಗೆ ಹೊಂದ್ಕೊಂಡಂಗಿದೆ. ಪಕ್ಕದ ಬೀದಿ ದಲಿತ ಬೀದಿ, ಹಿಂದೆ ಬೀದಿ ನಾಯಕರ ಬೀದಿ, ಅದರ ಹಿಂದೆ ಬೀದಿ ಉಪ್ಪಾರರ ಬೀದಿ, ಅದ್ರ ಮುಂದುವರೆದ ಸುತ್ತಮುತ್ತ ಮನೆಗಳು ಲಿಂಗಾಯತರ ಮನೆಗಳು. ಮತ್ತು ನಾವೆಲ್ಲರೂ ಮನೆ ರುಚಿನೂ ನೋಡಿದ್ದೀವಿ, ಊಟದ ರುಚಿ. ಯಾಕಂದರೆ ನಾವು ಯಾವ ರೀತಿ ಕಷ್ಟಕರ ಹಿನ್ನೆಲೆಯಿಂದ ಬಂದಿರೋರಂದರೆ, ನಮಗೆ ದಲಿತರ ಮನೆಯ
ಹಸಿಟ್ಟು, ರಾಗಿ, ಅಕ್ಕಿ ಕಾಳು ಅದನ್ನು ತಂದು ನಾವು ಕಡ ತಂದು ಅಡುಗೆ ಮಾಡ್ಕೊಂಡು ತಿಂದಿರೋ ಉಪಕಾರ ಋಣನೂ ಇದೆ. ಈ ನಾಯಕರ ಮನೇಲಿ ನಾವು ಅವಾಗ ಮೀನು ಹಿಡಿತಾರೆ, ಈಗಲೂ ಹಿಡಿತಾರೆ. ಅವ್ರುಗಳಲ್ಲಿ ಒಳ್ಳೆ ಮೀನು ಸಾಂಬಾರು ಮಾಡ್ತಾರೆ. ಅಲ್ಲಿ ಹೋದಾಗೆಲ್ಲ ಊಟಕ್ಕೆ ಮೀನು ಸಾಂಬಾರು ಅವ್ರ ಮನೆಗೆ ಅಡುಗೆ ಟೈಮ್ಗೆ ಹೋದಾಗ ಕೂರಿಸಿ ಊಟ ಕೊಡ್ತಿದ್ರು. ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಮೀನು ಕೊಟ್ಟು ಸಾಂಬಾರು ತಂದು ಮನೇಲೇ ಕೂತ್ಕೊಂಡು ಊಟ ಮಾಡ್ತಿದ್ವು. ಮತ್ತು ಈ ಹಬ್ಬ ಹರಿದಿನ ಆದಾಗ ಲಿಂಗಾಯತರ ಮನೆಗಳಲ್ಲಿ ಈ ಒಬ್ಬಟ್ಟು, ವಡೆ, ಉಪ್ಪಿಟ್ಟು ಏನು ಈ ತಿಂಡಿಗಳು ತಿಂದು ಅನುಭವ ಇದ್ದು ನಮಗೆ ನಾಲ್ಗೆ ರುಚಿ ಹತ್ತಿರೋದೇ ಆ ಮನೆಗಳಲ್ಲಿ. ಯಾಕಂದ್ರೆ ನಮ್ಮಗಳೆಲ್ಲ ಮನೇಲಿ ಮಾಡ್ತಾನೂ ಇರಲಿಲ್ಲ, ಅದು ಅಷ್ಟು ಅನುಕೂಲನೂ ಇರಲಿಲ್ಲ, ಅದು ಮಾಡೋಕ್ಕೆ ಬರೋದು ಇಲ್ಲ ಈಗಲೂ ಅದು ನಾವು ಅದೇ ಮನೆಗಳಲ್ಲಿ ತಿಂತೀವಿ. ಮತ್ತು ಉಳಿದಂತೆ ದೊಡ್ಡ ದೊಡ್ಡ ಸಮುದಾಯಗಳು ಇದ್ದು, ಲಿಂಗಾಯತರ ಇದು ಒಕ್ಕಲಿಗರ ಸಮುದಾಯ, ಗೌಡ್ರ ಸಮುದಾಯ, ಅವ್ರುಗಳು ಕೂಡ ನಮ್ಮಪ್ಪ ಅವ್ರಿಗೆ ಸಾಲ ಕೊಡೋದು, ನಮ್ಮ ಕಷ್ಟಕ್ಕಾಗೋದು, ನಮ್ಮನೆ ಮದುವೆಗಳಲ್ಲಿ, ನಮ್ಮನೆ ಜಮೀನು ಖರೀದಿಸಿದಾಗ, ನಮ್ಮನೆ ಯಾವ್ದಾದ್ರು ವ್ಯಾನ್ ತಗೊಂಡಾಗ ಇವೆಲ್ಲರೂ ನಮ್ಮಪ್ಪ ಅವ್ರ ಮನೆಗಳಿಂದ ಸಾಲ ತರ್ತಾಯಿದ್ರು. ಒಟ್ಟಾರೆ ನಾವು ಇಷ್ಟೊಂದು ಐಕ್ಯತೆಯಿಂದ, ಇಷ್ಟೊಂದು ಬಾಂಧವ್ಯದಿಂದ, ಸೌಹಾರ್ದತೆಯಿಂದ ಬದುಕಿರುವಂಥ, ಈಗಲೂ ಅದೇ ಹಾದಿಲಿರುವಂಥ ಒಂದು ಸಣ್ಣ ಊರು. ಮತ್ತು ನನಗೆ ಇಷ್ಟೊಂದು ಶಿಕ್ಷಣವಾಗಿ ನಾನು ಈ ವಿಚಾರಗಳನ್ನ ಯಾಕೆ ನನಗೆ ಎಲ್ಲೋ ಒಂದು ಕಡೆ ಶಿಕ್ಷಣ ಕೊಟ್ಟಂಥ, ನನಗೆ ಪಾಠ ಮಾಡಿದಂಥ ಗುರುಗಳಲ್ಲಿ ಬ್ರಾಹ್ಮಣ ಗುರುಗಳು ಇದ್ದಾರೆ. ಅಂದರೆ ಒಟ್ಟಾರೆ ಈ ಸಾಮಾಜಿಕ ಋಣ ನನ್ನ ಮೇಲೆ ತುಂಬ ಇದೆ. ನನ್ನ ಸಮಾಜದ, ನನ್ನ ದೇಶದ ಸಾಮಾಜಿಕ ಸಂಬಂಧಗಳು ಹಾಳಾಗ್ತೈತೆ. ಯಾಕೆ? ದ್ವೇಷದ ರಾಜಕಾರಣ, ಭಯದ ರಾಜಕಾರಣ, ದೇಶದ ರಾಜಕಾರಣದ ಕಾರಣಕ್ಕಾಗಿ ಇವೆಲ್ಲದರ ಮೇಲೆ ದೊಡ್ಡ ಪರಿಣಾಮ ಬೀರ್ತಾಗ್ತೈತೆ. ಒಬ್ರನ್ನೊಬ್ರು ನಂಬ್ತಾ ಇಲ್ಲ, ಅಪನಂಬಿಕೆ ಆಗ್ತೈತೆ, ಪೂರ್ವಗ್ರಹ ಪೀಡಿತನ, ಐತಿಹಾಸಿಕ ಸಮಸ್ಯೆಗಳನ್ನ ತಂದು ಇವಾಗಿರೋರ ವಿರುದ್ಧ ಸೇಡು ತೀರಿಸ್ಕೊಳ್ಳಿ ಅಂತ ಪ್ರಚೋದನೆಗಳು ನಡೀತೈತೆ. ಇದೆಲ್ಲೋ ಒಂದು ಕಡೆ ಎಲ್ಲ ಕಡೆ ವಾತಾವರಣ ಹಾಳು ಮಾಡ್ತೈತೆ. ಆವಾಗ ಅನಿಸ್ತು, ನಾವು ಈ ಹಿನ್ನೆಲೆಯಿಂದ ಬಂದು ಎಲ್ಲರೂ ಉಪಕಾರ ಋಣ ನಮ್ಮ ಮೇಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ಈಗ ನಾವು ನಮ್ಮ ಮಕ್ಕಳನ್ನ ತುಂಬ ಅನುಕೂಲದಿಂದ ಸಾಕ್ತಾ ಇದ್ದೀವಿ, ಅವ್ರಿಗೆ ಇದು ಗೊತ್ತೇ ಇರಲ್ಲ. ಆವಾಗ ಅವ್ರ ದ್ವೇಷಕ್ಕೆ ಈಸಿಯಾಗಿ ಬಲಿಗೆ. ಯಾಕಂದರೆ ನಮಗೆ ಈಗಲೂ ಕೂಡ ನೋಡಿ ಹೇಗಿದೆ ಅಂದರೆ, ನಾನು ಕೆಲಸ ಬಿಟ್ಟ ಮೇಲೆ ನಮ್ಮ ಮೇಲೆ ಬಂದು ಈ ಕೆಲಸ ನೀನು ಹೋಗಲೇಬೇಕು ಡ್ಯೂಟಿಗೆ ಅಂತ ಒತ್ತಾಯ ಮಾಡಿ ನನಗೆ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟವರು ಕೂಡ ನಮ್ಮೂರವರೇ. ಅದೂ ಕೂಡ ನಮ್ಮ ಹಿಂದೂ ಸಮಾಜದ ಎಲ್ಲ ನಮ್ಮ ಅಪ್ಪನ ಸ್ನೇಹಿತರು, ನನ್ನ ಸ್ನೇಹಿತರು. ಮತ್ತು ಇನ್ನೊಂದು ಈ ವಿಷಯನ ನಾನು ಮುಕ್ತವಾಗಿ ಧೈರ್ಯದಿಂದ ಹೆಮ್ಮೆಯಿಂದ ಹೇಳ್ತೀನಿ, ಕೆಲಸ ಬಿಟ್ಟ ಮೇಲೆ ನನಗೆ ಬ್ಯಾಕಪ್ ಆಗಿ ನಿಂತು ನೀನು ಅಂದ್ಕೊಂಡಿರೋ ಉದ್ದೇಶನ ಮಾಡು, ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿರಲ್ಲಿ ಬಹುತೇಕರು ನನ್ನ ಹಿಂದೂ ಸಮಾಜದ ಸ್ನೇಹಿತರೆ. ಈಗಲೂ ನಮ್ಗೆ ಅವರು ಬೇರೆ ಬೇರೆ ರೀತಿ ನೆರವಾಗ್ತಾ ಇದ್ದಾರೆ, ಬ್ಯಾಕಪ್ ಮಾಡ್ತಾ ಇದ್ದಾರೆ, ನಾನು ಒಳ್ಳೇದು ಕೆಟ್ಟದ್ದೆಲ್ಲ ಕೇಳೋರು. ಯಾಕಂದ್ರೆ ನಾನು ಈ ರೀತಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಈ ಬಾಂಧವ್ಯದ ರಮಣೀಯ ತವರೂರಾದ ಭಾರತದ ಸೌಹಾರ್ದತೆ ಪರಂಪರೆಗೆ ಅಪಾಯ ಬಂದಿದೆ, ಅದು ರಾಜಕಾರಣದ ವಿಷಯವಾಗಿ ಬಂದಿದೆ ಅಂದಾಗ ನಾನು ಅದರ ವಿರುದ್ಧ ಹೋರಾಟ ಮಾಡದೇ ನನ್ನ ಮೊದಲ ಆದ್ಯತೆ. ಇನ್ನೊಂದು ಪ್ರಶ್ನೆ, ನಾವೀಗ ನ್ಯೂಸ್ ಚಾನಲ್ಗಳಲ್ಲಿ ನೋಡುವಾಗ, ಒಂದಷ್ಟು ಪ್ಯಾನಲ್ ಡಿಸ್ಕಷನಲ್ಲಿ ನೋಡುವಾಗ, ನಾನೇ ಸುದೀರ್ಘ 9 ವರ್ಷ ನ್ಯೂಸ್ ಚಾನಲ್ಗಳಲ್ಲಿದ್ದೆ. ಯಾರೊಬ್ರು ಮುಸ್ಲಿಂ ಮುಖಂಡರು ಅಂತ ಒಬ್ರನ್ನ ಕರಿತಾ ಇದ್ವಿ. ಅದು ಹೆಂಗಿರ್ತಿತ್ತು ಅಂದರೆ, ಇಡೀ ಮುಸ್ಲಿಂ ಸಮುದಾಯವನ್ನೇ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಯಾರೋ ಹಿಂದೂ ಮುಖಂಡರು ಅಂತ ಕರಿತಾ ಇದ್ವಿ. ಅಲ್ಲೊಂದು ರೀತಿ ಕಚ್ಚಾಟ, ಒಂದು ರೀತಿ ಜಟಾಪಟಿ, ಅದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು, ಹಳ್ಳಿಲೂ ಕೂಡ ಹಿಂದೂ ಮುಸ್ಲಿಮ್ರೇನೋ ಜಟಾಪಟಿ ನಡೀತಾ ಇದೆ, ಎಲ್ಲ ಕಡೆಗಳಲ್ಲೂ ಕೂಡ ಡಿವೈಡ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ ಅಂತ. ಜೊತೆಗೆ ಈ ಸೋಷಿಯಲ್ ಮೀಡಿಯಾ, ಈ ವಾಟ್ಸಪ್ಪು, ಫೇಸ್ಬುಕ್ ಅಲ್ಲಿ ಬರೋ ಒಂದಷ್ಟು ಪೋಸ್ಟ್ಗಳು ಎಲ್ಲ ನೋಡಿದಾಗ ತೀರಾ ಆ ಭಾವೈಕ್ಯತೆ ಇಲ್ಲ, ಒಂದು ರೀತಿಯಲ್ಲಿ ಏನೋ ಸಂಘರ್ಷದ ವಾತಾವರಣ ಎಲ್ಲ ಕಡೆ ಇದೆ ಅನ್ನೋ ರೀತಿ ನಮ್ಮ ಭಾವನೆ ಇರ್ತಾ ಇತ್ತು. ಹಳ್ಳಿಗಳಲ್ಲಿ ಹೇಗಿದೆ ಸರ್ ನಿಜಕ್ಕೂ ಪರಿಸ್ಥಿತಿ ಹೇಗಿದೆ? ಅಥವಾ ನೀವು ಹುಟ್ಟಿದ ಊರು, ಅಥವಾ ನೀವು ಒಂದಷ್ಟು ಈ ಪೊಲೀಸ್ ಇಲಾಖೆಯಲ್ಲಿದ್ದ ಸಂದರ್ಭದಲ್ಲಿ ಒಂದಷ್ಟು ಹಳ್ಳಿಗಳಲ್ಲಿ ಓಡಾಡಿದ್ದೀರಿ, ಹೇಗಿದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ? ನಿಜವಾಗ್ಲೂ ಟಿ ವಿ ಚಾನಲ್ಗಳು ಅಲ್ಲಿ ಬರುವಂಥ ಪ್ಯಾನಲ್ ಡಿಸ್ಕಷನ್ನು, ಅಲ್ಲಿಯ ಕಿತ್ತಾಟ ಹಳ್ಳಿಯ ಮನಸ್ಸುಗಳ ಮೇಲೆ ಏನಾದರೂ ಪರಿಣಾಮ ಬೀರ್ತಿದೆಯಾ ಹೇಗೆ? ಸರ್, ಕಟ್ಟಕ್ಕೆ ತುಂಬ ಸಮಯ ಹಿಡಿಯುತ್ತೆ, ಕೆಡುವಕ್ಕೆ ನಿಮಿಷ ಸಾಕು ಹೇಳ್ತಾರಲ್ಲ ಗಾದೆ ಮಾತು, ಏನು ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ. ಈ ದೇಶದ ಪಾರಂಪರಿಕ ಬಾಂಧವ್ಯ ಬೆಳೆದಿರೋ ರೀತಿ ಇದೆಯಲ್ಲ, ಅದು ಸಾವಿರಾರು ವರ್ಷಗಳ ಬಾಂಧವ್ಯ. ಅದು ನಿಜಕ್ಕೂ ಈ ನಮ್ಮ ದೇಶ, ನನ್ನನ್ನು ಅದರಲ್ಲೂ ವಿಶೇಷವಾಗಿ ಈ ಸರ್ವ ಜನಾಂಗದ ಶಾಂತಿಯ ನಾಡು ಅಂತ ಕರೆಸ್ಕೊಳ್ಳೋಂಥ ಈ ಕರ್ನಾಟಕದಲ್ಲಿ ನಾವು ಅನುಭವಿಸಿರೋ ಹಾಗೆ, ನಮಗೆ ಗೊತ್ತಿರೋ ಹಾಗೆ ತುಂಬ ದೊಡ್ಡ ಮಟ್ಟದ ಬಾಂಧವ್ಯ ಇದೆ. ದೌರ್ಭಾಗ್ಯ, ದುರಂತ ಏನಪ್ಪ ಅಂದರೆ, ದೇಶದ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದ ಮಾಧ್ಯಮಗಳು ಅಂತ, ಅದರಲ್ಲೂ ಮುಖ್ಯವಾಹಿನಿಗಳು ಅಂತ ಕರೆಸ್ಕೊಂಡು ಕಾರ್ಪೊರೇಟೆಡ್ ಫಂಡಿಂಗಿಂದ ನಡೆಸಲ್ಪಡ್ತಾ ಇರೋ ಮಾಧ್ಯಮಗಳು
ವ್ಯವಸ್ಥಿತವಾಗಿ ಅವೇ ಪ್ರಜಾಪ್ರಭುತ್ವವನ್ನು ಕೆಡುತ್ತಾ ಇದ್ದಾವೆ. ವಾರಾಡೆ ಆಗ್ಬಿಟ್ಟಿದೆ ನನ್ನ ಪ್ರಕಾರ. ಒಂದು ಸ್ತಂಭ ಅಲ್ಲ ಇದು. ನೋಡಿ ನಮ್ಮ ಸೂಚ್ಯಂಕದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪಾರದರ್ಶಕತೆ ಮತ್ತು ಗುಣಮಟ್ಟ ಮೌಲ್ಯಾಂಕದಲ್ಲಿ ಭಾರತ 180 ರಾಷ್ಟ್ರಗಳ ಶ್ರೇಣಿ 162ನೇ ಸ್ಥಾನದಲ್ಲೈತೆ. ಯಾರು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಇದೆ ಇವೇ ದ್ವೇಷ ಹರಡಿದೆ. ಇವ್ರು ಧರ್ಮ ಕಾಪಾಡಕ್ಕೆ ನಿಂತಿದ್ದಾರೆ. ನಾನು ಓದಿರೋದು ಮಾಧ್ಯಮವೇ ಧರ್ಮ ಅಂತ, ಪತ್ರಿಕೋದ್ಯಮ ಧರ್ಮ ಅಂತ ಓದಿದ್ದೀವಿ. ಇವರು ಧರ್ಮ ಕಾಪಾಡಕ್ಕೆ ನಿಂತಿದ್ದಾರೆ. ದುರಂತ ನೋಡಿ, ರಾಜಕಾರಣಿಗಳು ಧರ್ಮ ಕಾಪಾಡಕ್ಕೆ ನಿಂತಿದ್ದಾರೆ. ಮಠಾಧೀಶರು ರಾಜಕಾರಣ ಮಾಡ್ತಾರೆ. ರಾಜಕಾರಣ ಮಾಡಬೇಕಾದವರು ಧರ್ಮ ಕಾಪಾಡಬೇಕಾಗಿರೋದು ನಮ್ಮ ಸಂತರು ಮಠಾಧೀಶರು. ಅವರು ರಾಜಕಾರಣ ಮಾಡ್ತೀವಿ, ರಾಜಕಾರಣದ ಹೇಳಿಕೆಗಳು ಕೊಡ್ತಾರೆ. ಯಾರು ರಾಜಕಾರಣ ಮಾಡಬೇಕು ಅವರು ನಾವು ಧರ್ಮ ಕಾಪಾಡಬೇಕು ಅಂತ. ಯಾರು ನಿಜವಾಗ್ಲೂ ಪತ್ರಿಕಾ ಧರ್ಮ ಕಾಪಾಡಬೇಕು ಅವರು ಕೂಡ ನಾವು ಧರ್ಮ ಕಾಪಾಡ್ತಾ ಇದ್ದೀವಿ ಅಂತ. ಇವರು ವ್ಯವಸ್ಥಿತವಾಗಿ ಧರ್ಮ ಸಂಘರ್ಷನ ಹರಡಿ, ಯಾಕಂದರೆ ಇವತ್ತಿನ ಡಿಜಿಟಲೈಸ್ಡ್ ಎರಾದಲ್ಲಿ ದ್ವೇಷ ತುಂಬ ವ್ಯಾಪಕವಾಗಿ ಶೀಘ್ರವಾಗಿ ಹರಡ್ತಾ ಇದೆ. ಕಟ್ಟೋ ಕೆಲಸಗಳು ಕಡಿಮೆ ಆಗ್ತೈತೆ. ಈ ಕೋಳಿ ಜಗಳ ನೀವೇ ಹೇಳಿದ್ರಲ್ಲ, ಪ್ಯಾನಲ್ ಡಿಸ್ಕಷನ್ಸು, ಹಿಂದೂ ಮುಖಂಡ, ಇವರು ಹಿಂದೂ ಮುಖಂಡ ಮುಸ್ಲಿಂ ಮುಖಂಡ ಅಂತ ಬರ್ತಾರಲ್ಲ, ಅವ್ರು ನಿಜವಾಗ್ಲೂ ಆ ನೋವು ಆ ತುಡಿತ ಇರೋರು ಬಂದರೆ ಅವ್ರು ಏನೋ ಒಂದು ಸಂದೇಶ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಈ ಹೈಯರ್ ಮಾಡಿರೋ ಮುಖಂಡರುಗಳು ಬರ್ತಾರಲ್ಲ ಅವ್ರುಗಳಿಗೆ ಈಗ ನಮ್ಮ ರೀತಿ ಹಿನ್ನೆಲೆಗಳಲ್ಲಿ ಯಾರೇ ಬರಲಿ, ನಾನೇ ಅಂತ ಅಲ್ಲ, ನನಗಿಂತ ತುಂಬ ಚೆನ್ನಾಗಿ ಆಡು ಭಾಷೆಯಲ್ಲಿ ಹೇಳ್ತಾರೆ ಯಾವ ರೀತಿ ಅಲ್ಲೆಲ್ಲ ಅಜ್ಜ ಕಾಕ ಅಲ್ಲಿ ಧರ್ಮನೇ ಅಡ್ಡಿ ಬರಲ್ಲ. ಚಿಕ್ಕಪ್ಪ ಬಾವ, ನಮ್ಮೂರಲ್ಲಿ ನಮ್ಮ ನಮ್ಮ ಬಾವ ಇದ್ದಾರೆ, ಅವ್ರು ಬಂದಾಗ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಏನು ಬಾವಾಜಿ ಯಾವಾಗ ಬಂದ್ರಿ ಹೀಗೆ ಮಾತಾಡ್ತಾರೆ ಅವರು. ನಮ್ಮ ಹಳ್ಳಿ ಮಟ್ಟಿಗೆ ಇವತ್ತಿಗೂ ಒಳ್ಳೆ ವಾತಾವರಣ ಇದೆ. ನಮ್ಮ ಸ್ನೇಹಿತರುಗಳು ಎಲ್ಲ ಇಂಟರ್ ಡಿಪೆಂಡೆನ್ಸಿ ಹಾಗೇ ಇದೆ. ನಾನು ನನ್ನ ಕನಸು ಏನಪ್ಪ ಅಂದರೆ, ನನ್ನ ಹಳ್ಳಿಯಲ್ಲಿ ಇರುವಂಥ ಸೌಹಾರ್ದತೆ, ಐಕ್ಯತೆಯ ಬಾಂಧವ್ಯವನ್ನು ಇಡೀ ದೇಶದಲ್ಲಿ ಇರಬೇಕು ಅಂತ ಆಶಿಸು ನಾನು. ಓಕೆ, ನಾನು ಈಗ ಮತ್ತೆ ನಿಮ್ಮ ವೃತ್ತಿ ವಿಚಾರಕ್ಕೆ ಬರ್ತೀನಿ. ಆರಂಭದಲ್ಲಿ ಕಾನ್ಸ್ಟೇಬಲ್ ಆಗಿದ್ದರೆ ಅಲ್ಲಿಂದ DYSP ರ್ಯಾಂಕಿಂಗ್ವರೆಗೆ ಹೇಗಿತ್ತು ಆ ಪಯಣ, ಹೇಗಿತ್ತು ಆ ಜರ್ನಿ? ತುಂಬ ಕಲಿತೆ. ಯಾಕಂದರೆ ನಾನು PUC ಲೆಕ್ಕ ಹಾಕ್ಕೊಳ್ಳಿ, PUC ಏನು ಓದಲ್ಲ, ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಓದ್ಕೊಂಡಿರ್ತೀವಿ, ತಿಳ್ಕೊಂಡಿರ್ತೀವಿ. ಇವತ್ತಿಗೂ ನಾನು ಕೆಲವು ವಿಷಯಗಳನ್ನ ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ನನ್ನ ಈ ಪೊಲೀಸ್ ಪಯಣ. ಕಾನ್ಸ್ಟೇಬಲ್ ಆಗಿ 5 ವರ್ಷ ಮೈಸೂರು DR ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವಲ್ಲಿ ಕೆಲಸ ಮಾಡಿದ್ದೀನಿ. ಆವಾಗ ನಾನು ಈ VIP ಗಳು, ಪೊಲಿಟಿಕಲ್ VIP ಗಳೆಲ್ಲ ಬಂದಾಗ ಎಸ್ಕಾರ್ಟ್ ಡ್ಯೂಟಿಗೆ ಹೋಗೋದು, ಮತ್ತು ಇದನ್ನೆಲ್ಲ ನೋಡ್ತಾ ಇದ್ದೆ. ನಾನು ಮುಖ್ಯಮಂತ್ರಿಗಳನ್ನೆಲ್ಲ ತುಂಬ ನಮ್ಮದೇ ಒಂದು ADS ಸ್ಕ್ವಾಡ್ ಅಂತ ಮಾಡಿದರು, ಆಂಟಿ ಡೆಮಾನ್ಸ್ಟ್ರೇಷನ್ ಸ್ಕ್ವಾಡ್ ಅಂತ. ಅಂದರೆ ಆವಾಗ ಮುಖ್ಯಮಂತ್ರಿಗಳು ಯಾರೇ ನಮ್ಮ ಜಿಲ್ಲೆಗೆ ಬಂದರೂ ನಾವೇ ಹೋಗಿ ಹಗ್ಗ ಹಾಕಿ ಫಸ್ಟ್ ಲೇಯರ್ ಮಾಡಿ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಅವ್ರ ವೆಹಿಕಲ್ಲು ಅಥವಾ ಎಲಿಪ್ಯಾಡು ಹೀಗೆ ಕರ್ಕೊಂಡು ಹೋಗೋದೆಲ್ಲ ನಾವು ಮಾಡ್ತಾಯಿದ್ದೋ. ನಾನು ಅದನ್ನ ನೋಡ್ತಾ ಇದ್ದೆ. ನಾನು ತುಂಬ ಹತ್ತಿರದಿಂದ ಮುಖ್ಯಮಂತ್ರಿಗಳು ನೋಡಿದೆ ಅಂದರೆ ಯಡಿಯೂರಪ್ಪ ಅವರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ನಾನು ಕಾನ್ಸ್ಟೇಬಲ್ ಇದ್ದೆ. ಈ ರಾಜಕಾರಣ ಹೇಗಾಗ್ತೈತೆ, ಮತ್ತು ಜಿಲ್ಲಾಧಿಕಾರಿ ಅಂದ್ರೇನು, SP ಹುದ್ದೆ ಅಂದ್ರೆ ಏನು, ಮತ್ತು ಅವ್ರ ಮನೆಗಳನ್ನ ಸೆಂಟ್ರಿ ಗಾರ್ಡ್ ಡ್ಯೂಟಿಗೆ ಹೋಗ್ತಾಯಿದ್ದೆ, DC ಮನೆಗೆ, SP ಮನೆಗೆ, IG ಮನೆಗೆ, ಇದೆಲ್ಲ ಅದು ಗೊತ್ತಾಗ್ತು ವ್ಯವಸ್ಥೆ ಹೇಗಿದೆ, ಅದೊಂದು ಅರ್ಥ ಆಗ್ತು. ಮತ್ತು ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ಹೊರಗಡೆಯಿಂದ ನಾವು ಏನು ನೆಗೆಟಿವ್ ಇದೆ ಹಾಗೂ ಇಲ್ಲ. ಪೊಲೀಸ್ ಇಲಾಖೆ ತುಂಬ, ಯಾಕಂದರೆ ಲ್ಯಾಂಡ್ ಆರ್ಡ್ರ್ ಸರಿ ಇದ್ರಷ್ಟೇ ಎಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ. ಮತ್ತು ಅದಾದಮೇಲೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪಾಯಿಂಟ್ ಆದಮೇಲೆ ನಾನು ಹೈದರಾಬಾದಲ್ಲಿ ಟ್ರೈನಿಂಗ್ ಮಾಡಿದ್ದು. ನಮ್ಮದು ಫಸ್ಟ್ ಬ್ಯಾಚು ಹೈದರಾಬಾದ್ನ NISA ಅಂತ, ನ್ಯಾಷನಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಕಾಡೆಮಿ ಅಂತ. ಅದು ಇಡೀ ದೇಶದಲ್ಲೇ ಪ್ರೈಮ್ ಅಕಾಡೆಮಿ. ಅಲ್ಲಿ ನನಗೆ ತುಂಬ ಎಕ್ಸ್ಪೋಜರ್, ಇಡೀ ದೇಶ ನಾನು ನೋಡಿದೆ ನಾನು. ಯಾಕಂದರೆ ಆ ಟ್ರೈನಿಂಗಲ್ಲಿ ನಾನು ನಿಜವಾಗ್ಲೂ ಭಾರತೀಯ ಅನ್ನೋ ಫೀಲ್ ಆಗಿದ್ದು. ಅಲ್ಲಿ ತನಕ ನಾವೇನೋ ಕನ್ನಡಿಗ, ನಮ್ಮದೇ ಲಿಮಿಟೇಷನ್ಸಲ್ಲಿ ಯೋಚನೆ ಮಾಡ್ತಾಯಿದ್ದೋ. ಟ್ರೈನಿಂಗಲ್ಲಿ ನಮ್ಮ ಮೆಸ್ಸಲ್ಲಿ ಊಟ ಮಾಡ್ತಿದ್ದೋ ನಾವು. ಊಟ ಮಾಡುವಾಗ ಅಲ್ಲಿ ಹೀಗೆಲ್ಲ ಒಟ್ಟಿಗೆ ಕೂರೋರು, ನಾರ್ತ್ ಈಸ್ಟ್ ಸ್ಟೇಟ್ ಅವರು ಮತ್ತು ಬಿಹಾರದವರು, ಪ್ರತಿ ರಾಜ್ಯದವರು, ಬಹುತೇಕ ಎಲ್ಲ ರಾಜ್ಯಗಳವ್ರನ್ನ ಒಟ್ಟಿಗೆ ನೋಡಿದ್ದು ಎಲ್ಲಪ್ಪ ಅಂದರೆ ನಾನು ನನ್ನ ಹೈದರಾಬಾದ್ ಅಕಾಡೆಮಿಲಿ. ಈಗ ನಾವು ಹೇಗೆಂದರೆ ರುಚಿಯನ್ನು ನೋಡಿ, ಅಲ್ಲಿ ಒಂದೇ ಟೇಬಲ್ ಮೇಲೆ ಊಟಕ್ಕೆ ಕೂರೋವು.
ನಾವು ಮೆಣಸಿನ್ಕಾಯಿ ಸಿಕ್ಕಿದ್ರೆ ತೆಗೆದು ಸೈಡ್ಗೆ ಇಟ್ಬಿಡವು. ನಮ್ಮ ನಾರ್ತ್ ಕರ್ನಾಟಕದವರು ಮೆಣಸಿನ್ಕಾಯಿನೇ ಸೆಲೆಕ್ಟಿವ್ ಆಗಿ ಹುಡುಕಿ ತಿನ್ನೋರು. ಈಗ ನಮಗೆ ಈರುಳ್ಳಿ ಅವರೇನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಪಕ್ಕಕ್ಕಿರೋರು. ಮತ್ತು ನಾವು ಚಪಾತಿನ ಅದ್ಕೊಂಡು ತಿನ್ನೋವು. ಅವರು ಉಲ್ಟಾ ಚಪಾತಿನ ಮುರಿದು ತಟ್ಟೆಗೆ ಹಾಕ್ಬಿಟ್ಟು ಮೇಲ್ಗಡೆ ಸಾಂಬಾರು ತಿಂದು ಚೆನ್ನಾಗಿ ಕಲಸಿ ತಿಂತಾರೆ. ನನಗೆ ಆವಾಗ ಅನ್ಸೋದು ಇಂಡಿಯಾನರು ನೋಡಪ್ಪ ಹೆಂಗಿದೆ. ಯಾವ ಒಬ್ಬೊಬ್ಬರು ಮೂಲೆಯವರು ಒಂದೊಂದು ರೀತಿ ಅವ್ರನ್ನೆಲ್ಲ ತಂದು ಇಂಡಿಯಾಸೆ ಬಂಡಲ್ ಆಫ್ ಕಾಂಟ್ರಡಿಕ್ಷನು, ವೈರುಧ್ಯಗಳ ಸಂಗಮ, ಇಷ್ಟೊಂದು ಸಂಸ್ಕೃತಿಗಳಿವೆ, ಆಚರಣೆಗಳಿವೆ, ಭಾಷೆಗಳಿವೆ. ಪ್ರತಿ 8 ಕಿಲೋಮೀಟ್ರ್ ದೂರಕ್ಕೂ ಭಾಷೆ ಸೊಗಡು, ಸ್ವರ ಚೇಂಜ್ ಆಗುತ್ತೆ, ಉಚ್ಚಾರಣೆ ಚೇಂಜ್ ಆಗುತ್ತೆ, ವೇಷಭೂಷಣ ಚೇಂಜ್ ಆಗುತ್ತೆ, ಅಡುಗೆ ರುಚಿಗಳು ಚೇಂಜ್ ಆಗುತ್ತೆ. ಮತ್ತು ಹಿಂಗಿರೋ ಭಾರತನ ಏಕ ಭಾಷೆಯನ್ನು ನಾವು ಯಾವುದೋ ಒಂದು ಅಲ್ಲಿ ತಂದು ಅದನ್ನು ನಾವು ಲಿಮಿಟ್ ಮಾಡೋಕ್ಕೆ ಹೋಗ್ತೀವಿ. ಮತ್ತು ಏಕ ಸಂಸ್ಕೃತಿಲಿ ಮಾಡ್ತೀವಿ. ಇವೆಲ್ಲವಿದೆಯಲ್ಲ, ಇದು ಈ ದೇಶದ ಹಿನ್ನೆಲೆಗೆ ಪಾರಂಪರಿಕರಿಗೆ ವಿರುದ್ಧವಾದದ್ದು. ಇದು ನಾವು ಅದನ್ನು ಅರ್ಥ ಮಾಡ್ಕೊಂಡಿರೋದು, ನೋಡಿದ್ದೀವಿ, ಪ್ರಾಕ್ಟಿಕಲಾಗಿ ನೋಡಿದ್ದೀವಿ, ಓದಿರೋದು ಅಲ್ಲ ನಾನು ಊಟಕ್ಕೆ. ಮತ್ತು ನನಗೆ ಅದೊಂದು ದೊಡ್ಡ ಅನುಭವ. ನನಗೆ ಹೈದರಾಬಾದ್ ಟ್ರೈನಿಂಗಲ್ಲಿ ಇವೆಲ್ಲ ಕಲಿಯೋಕ್ಕೆ ಸಿಕ್ತು. ನಮಗೆ ಭಾಷೆ ಎಲ್ಲರೂ ನಮಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಒಂದ್ಸಲಿ ಅಲ್ಲಿಯ ಕಮಾಂಡೆಂಟ್ಗೆ ರಾಜ್ಯೋತ್ಸವ ಮಾಡ್ತೀವಿ ಅಂತ ಅನುಮತಿ ಕೇಳಕ್ಕೆ ಹೋದೋ. ಅವರೊಂದು ತುಂಬ ಒಳ್ಳೆ ಮಾತು ಹೇಳಿದ್ರು. ಅವರು ಧನಂಜಯ ನಾಯಕ್ ಅಂತ, ಅವರು ಕಮಾಂಡೆಂಟ್, ನಿಮ್ಮ ಶಿವಮೊಗ್ಗ ಜಿಲ್ಲೆಯವರೇ, ಎಕ್ಸ್ಟ್ರಾಡಿನರಿ ಪರ್ಸ್ನಾಲಿಟಿ. ಅವರು ಕೇಳಿದ್ರು, ಅಲ್ಲಪ್ಪ ಒಳ್ಳೇದೇ ರಾಜ್ಯೋತ್ಸವ ಎಲ್ಲ ಮಾಡೋಣ, ನಿಮ್ಗೆ ಗೊತ್ತಾ ಇದು ನ್ಯಾಷನಲ್ ಅಕಾಡೆಮಿ, ಇಲ್ಲಿ ಇಡೀ ದೇಶದವ್ರು, ನಾವು ಇದನ್ನು ನೀವು ರಾಜ್ಯೋತ್ಸವ ಮಾಡ್ತೀವಿ ಅಂತ ನೀವೊಂದು ಕೇಳ್ತೀರಿ, ಅವರೊಂದು ಬೇಡಿಕೆ ಇಡ್ತಾರೆ, ಒಟ್ಟಾರೆ ಒಂದು ಕೆಲಸ ಮಾಡೋಣ, ನಮ್ಮ ರಾಜ್ಯದ ಯಾವುದಾದ್ರು ಒಂದು ಡ್ಯಾನ್ಸು ಕಲ್ಚರಲ್ ಪ್ರೋಗ್ರಾಮ್ನ ರೆಪ್ರೆಸೆಂಟ್ ಮಾಡಿ, ಅದಕ್ಕೆ ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಅವಕಾಶ ಕೊಡಿಸ್ತೀವಿ ಅಂತ. ಆವಾಗ ನಾವು ನಮ್ಮ ರಾಜ್ಯದಿಂದ ನಮ್ಮ ಸ್ನೇಹಿತರ ತಂಡ ಎಲ್ಲ ಕಂಸಾಳೆ ಮಾಡಿದ್ರು. ಅದು ತುಂಬ ಅದ್ಭುತ ಪ್ರತಿಕ್ರಿಯೆ ಸಿಕ್ತು. ಅಲ್ಲಿ ಬಂದಂಥ ಮುಖ್ಯ ಅತಿಥಿಗಳೆಲ್ಲ ಅದಕ್ಕೆ ಅವರು ಎದ್ದು ಚಪ್ಪಾಳೆ ಹೊಡೆದು ನಮ್ಮ ಟೀಮಿಗೆ ಬಂದು ಕೊನೆಗೆ ಇದೆಲ್ಲ ಮಾಡಿದ್ರು. ಅಲ್ಲಿ ನನಗೆ ಏನು ಕಲಿತೆ ಅಂದರೆ, ನಾನು ರಾಷ್ಟ್ರೀಯ ಸಮಗ್ರತೆ, ಐಕ್ಯತೆ ನಾವು ಹಿತಾಸಕ್ತಿನ ಮೊದಲು ನೋಡಿದಾಗ, ರಾಜ್ಯಗಳು ಅಂತ ಇದೆಯಲ್ಲ, ಆ ರಾಜ್ಯಗಳನ್ನ ಯಾವ ರೀತಿ ಅವರು ರಾಜ್ಯದ ಸಂಸ್ಕೃತಿಗೂ ಆದ್ಯತೆ ಕೊಡಬೇಕು, ಇದನ್ನೆಲ್ಲ ನಾವು ಹತ್ತಿರದಿಂದ ಅಲ್ಲಿ ತನಕ ನನಗೆ ರಿಯಲೈಸ್ ಆಗಿಲ್ಲ. ಬುಕ್ಸಲ್ಲಿ ಓದಿದೋ ನಾವು. ಆವಾಗ ಅನಿಸ್ತು ಇಂಡಿಯಾ ತುಂಬ ತಿಳ್ಕೊಬೇಕಾಗಿರೋದು. ನಾವು ಇಂಡಿಯಾನ ಏನು ನಾನು ಅಂದ್ಕೊಂಡಿರೋದು, ಇದು ಯಾರು ಹಿಡಿತಕ್ಕೂ ಸಿಗಲ್ವಂತೆ. ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ನೆಕ್ಸ್ಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಇನ್ಸ್ಪೆಕ್ಟ್ರ್ ಪ್ರಮೋಷನ್ನು, ಅಂದರೆ ನಾನು 5 ವರ್ಷಕ್ಕೆ ಇನ್ಸ್ಪೆಕ್ಟರ್ ಪ್ರಮೋಷನ್ ಆದೆ. ಆಮೇಲೆ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ನಾನು ಬರೀ 9 ತಿಂಗಳಷ್ಟೇ ಆ ಚೇರ್ ಮೇಲೆ ಕುಂತಿದೆ. ಈ ಪೊಲೀಸ್ ಇಲಾಖೆಯ ಸೌಕರ್ಯಗಳು, ಅನುಕೂಲಗಳು ಎಲ್ಲವೂ ನಮ್ಮದೇ ಫಸ್ಟ್, ಈ ನಮ್ಮ ಇಲಾಖೆಯಲ್ಲಿ ನಮ್ಮದೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಎಲ್ಲ ಕಡೆ ನಾವೇ ಏನು ಚಾಲೆಂಜಸ್ ಫೇಸ್ ಮಾಡಿದ್ದೀವಿ. ನಮಗೆ ಈಗ ನಾನು ರಾಜೀನಾಮೆ ಕೊಟ್ಟ ಮೇಲೆ ನನಗೆ ID ಕಾರ್ಡ್ ಸಿಕ್ಕಿದ್ದು. ಯಾಕಂದರೆ ನನಗೆ ವೈಯಕ್ತಿಕವಾಗಿ ಪ್ರೊಫೆಷನಲಿ ಒಳ್ಳೆ ಮುಂದೇನು ಒಳ್ಳೆ ಎಲ್ಲವೂ ಸಿಗುತ್ತೆ ಅನ್ನೋದೆಲ್ಲ, ಯಾಕಂದರೆ ನಾವೇ ಫಸ್ಟ್ ಬ್ಯಾಚ್ ಆಗಿರೋದ್ರೆ ಎಲ್ಲ ಸಿಗ್ತಾ ಇತ್ತು. ಯಾವಾಗ ದೇಶನೇ ಇಷ್ಟೊಂದು ದೊಡ್ಡ ಆತಂಕದಲ್ಲೈತೆ, ನಾವೊಬ್ಬರು ಏನು ಆರಾಮಾಗಿ ವಿರಾಮ ಮಾಡೋದು ಅಂತ ನನಗೆ ಅನಿಸ್ತು. ಈಗಿದ್ದಿದ್ರೆ ಕೇಳ್ಬೋದಿಲ್ಲ ಗೊತ್ತಿಲ್ಲ, ಸಂಬಳ 1 ಲಕ್ಷ ಪ್ಲಸ್ ಇರ್ತಿದ್ದ? ಹಾಂ ಸರ್, ನಾನು ರಾಜೀನಾಮೆ ಕೊಟ್ಟಾಗಲೇ ನನ್ನ ಸಂಬಳ 1 ಲಕ್ಷ ಇತ್ತು. ಈಗ 7th ಪೇ ಕಮಿಷನ್ ಆಗಿದೆ, ಎಲ್ಲ ಕಳಿಸ್ತಾ ಇದ್ದಾರೆ. 1,20,000 ಆಯಿತು, 25,000 ಆಯಿತು ಅಂತ ಇದೆ. 1,25,000 ಇದೆ ಈಗ. ಈಗ ಬಿಟ್ಟ ಮೇಲೆ ಏನಾದರೂ ಆರ್ಥಿಕವಾಗಿ ಸಮಸ್ಯೆ? ಸಲ ಅದನ್ನು ಹೇಳಿ ಮಾರ್ಕೆಟೈಸಿಂಗ್ ಮಾಡಬೇಕು ಅನ್ನೋದು ನನಗೇನಿಲ್ಲ. ಆರ್ಥಿಕವಾಗಿ ನಾನು ಇನ್ನೂ ಟೇಕ್ ಆಫ್ ಆಗಿಲ್ಲ, ನಡೀತೈತೆ. ಈಗ ಒಂದು ಸಣ್ಣ ಪುಟ್ಟದಾಗ ಪಾಠ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನನಗೆ ಬರೋದೇ ಅದು. ಈಗ ನನಗೆ ಮತ್ತೆ ನಾನು ಬಂದಿರೋ ಉದ್ದೇಶದ ಕಡೆ ನಾನು ದೃಢವಾಗಿ ಹೋಗಬೇಕು ಅಂದರೆ ನಾನು ಬೇರೆ ಕಡೆನೂ ಕಮಿಟ್ ಆಗೋಕ್ಕಾಗಲ್ಲ. ದುಡ್ಡು ಸಂಪಾದನೆ ಮಾಡ್ತೀವಿ ಸರ್. ಕೃಷಿ ಮಾಡಬೇಕು ಅನ್ನೋದು ಒಂದು ಯೋಜನೆ ಇದೆ. ನ್ಯಾಯಯುತ ಮಾರ್ಗದಲ್ಲಿ ಒಳ್ಳೆ ಕೃಷಿ ಮಾಡಬೇಕು ಅನ್ನೋದು ನನ್ನ ಕನಸಿದೆ. ನಾನು ರಾಜೀನಾಮೆ ಕೊಡುವಾಗ ಲಿಟ್ರಲಿ ಹೇಳ್ತೀನಿ, ನನ್ನ ಹತ್ರ 18,000 ಅಕೌಂಟಲ್ಲಿತ್ತು. ಅದು ಕೂಡ 25,000 ರೂಪಾಯಿ ಫೆಸ್ಟಿವಲ್ ಅಡ್ವಾನ್ಸ್ ತೊಗೊಂಡಿದ್ದೆ. ಅದ್ರಲ್ಲಿ 7,000 ಖರ್ಚಾಗಿತ್ತು. ಅದರಲ್ಲಿ 7,000 ಖರ್ಚಾಗಿ 18,000 ಅಕೌಂಟಲ್ಲಿತ್ತು. ಒಂದು ನಂಬಿಕೆ, ಒಂದು ವಿಶ್ವಾಸ ಬಲವಾಗಿ ನನ್ನ ಮೇಲೆ ನನಗಿದೆ. ಐ ಕ್ಯಾನ್ ಡೂ, ನಾನು ಮಾಡ್ತೀನಿ. ಫೈನಾನ್ಷಿಯಲಿ ನನಗೆ ಬೇಕಾಗಿರೋ ಖರ್ಚುಗಳಿಗೆಲ್ಲ
ನನ್ನ ಈ ಬಂಡವಾಳ ನಾವೇನು ಓದು ಬರವಣಿಗೆಯಿಂದನೇ ನಾನು ಸಂಪಾದನೆ ಮಾಡಬೇಕು ಅನ್ನೋದು ಆಶೆ ಇದೆ. ಅದಕ್ಕೆಲ್ಲ ದಾರಿ ಸಿಗ್ತಾ ಇದೆ. ಮುಂದೆ ಒಳ್ಳೆ ರೀತಿ ನನಗೆ ಎಷ್ಟು ಬೇಕು ಅಷ್ಟು, ಅಂದರೆ ನಾನು ನನ್ನ ಫ್ಯಾಮಿಲಿಗೆ ಈ ಹಿಂದೆ ಏನು ಜೀವನ ಗುಣಮಟ್ಟ ಕೊಟ್ಟಿದ್ದೆ ಅದನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಸಂಪಾದನೆ ಮಾಡೋದು. ಈ ಕುಟುಂಬದವ್ರಿಗೆ ಸಹಜವಾಗಿ ಒಂದು ಹೆಮ್ಮೆ ಇರುತ್ತೆ, ನಮ್ಮ ಮಗ ಒಂದು ಒಳ್ಳೆ ಹುದ್ದೆಲಿದ್ದಾನೆ, ಒಳ್ಳೆ ಇಲಾಖೆಲಿದ್ದಾರೆ ಅಂತ ಹೇಳಿ. ನೀವು ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಅಂದಾಗ ಅವ್ರ ಪರಿಸ್ಥಿತಿ ಅಥವಾ ಆತಂಕನ ಹೇಗೆ? ನಾನು ರಾಜೀನಾಮೆ ನಿರ್ಧಾರ ನನ್ನ ಶ್ರೀಮತಿಯವ್ರ ಜೊತೆ ವೈಫ್ ಜೊತೆ ಮಾತಾಡಿದ್ದೆ. ಅವ್ರನ್ನೂ ಕರ್ಕೊಂಡು ಹೋಗಿದೆ. ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡುವಾಗ ಜೊತೆಲೇ ಇದ್ದರು. ನನ್ನ 2 ಮಕ್ಕಳನ್ನು ಕರ್ಕೊಂಡು ಹೋಗಿ, ಅದೊಂದು ತುಂಬ ಎಮೋಷನಲ್ ಡೇ ನಮಗೆ. ಯಾಕಂದರೆ ಖಾಕಿ ಸಕಲ ಸರ್ವಸ್ವವು ನನಗಾದಾಗ, ನಾನು ಲಾಸ್ಟ್ ಟೈಮ್ ಇನ್ಮೇಲೆ ನಾಳೆಯಿಂದ ಖಾಕಿ ಹಾಕಲ್ಲ ಅಂತ ನನಗಾದಾಗ, ಲಾಸ್ಟ್ ಟೈಮ್ ನಾನು ರಿಮೂವ್ ಮಾಡಿದಾಗ ಬಟ್ಟೆ ಏನೋ ಒಂಥರ ದೊಡ್ಡ ಫೀಲ್ ಆಯಿತು. ನನ್ನ ಚರ್ಮನೆ ಸುಲಿದ ರೀತಿ ಆಗುತ್ತೆ ಅಂತ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾನು ರಾಜೀನಾಮೆ ಪತ್ರಕ್ಕೆ ಸಹಿ ಮಾಡುವಾಗ ಪತ್ರ ಬರೆದಾಗ ಪೆನ್ ಚೆನ್ನಾಗೇ ಬರೀತದು, ಸಹಿ ಮಾಡುವಾಗ ಪೆನ್ ಬರಿತಾನೆ ಇರಲಿಲ್ಲ. ಅದು ಇದ್ಯಾಕೋ ಈ ರೀತಿ ಆಗ್ತೈತಲ್ಲ ಅಂತ ಇನ್ನೊಂದು ಪೆನ್, ಪತ್ರ ಬರೆದಿರೋದೇ ಒಂದು ಪೆನ್ನಲ್ಲಿ, ಸೈನ್ ಮಾಡಿರೋದೇ ಇನ್ನೊಂದು ಪೆನ್ನಲ್ಲಿ. ಯಾಕಂದರೆ ಸೈನ್ ಮಾಡುವಾಗ ಲಿಟ್ರಲಿ ಅಷ್ಟು ಆ ಎಮೋಷನಲ್ಲೆಲ್ಲ ಒಟ್ಟಿಗೆ ಬಂತು. ಕೈನೂ ನಡುಗ್ತಾ ಇತ್ತು, ಬಾಡಿನೇ ಒಂಥರ ವೈಬ್ರೇಟ್ ಆದಂಗೆ ಆಗ್ತಾಯಿತ್ತು, ಎಲ್ಲವೂ ಕಣ್ಣು ಮುಂದೆ ಬಂತು. ನಮ್ಮ ಮಿಸ್ಸಸ್ಗೆಲ್ಲ ಗೊತ್ತಿತ್ತು. ಮತ್ತು ಲಾಸ್ಟ್ 1-2 ಗಂಟೆ ಮುಂಚೆ ಅಣ್ಣನ ಜೊತೆ ಮಾತಾಡಿದೆ, ಇಂಥದ್ದೊಂದು ನಿರ್ಧಾರ ಮಾಡ್ತಾಯಿದ್ದೀನಿ ಅಂತ. ಅವನು ಲಿಟ್ರಲಿ ಶಾಕ್ ಆದ. ಏನು ಮಕ್ಕಳಾಟ, ಏನು ನೀನು ತಮಾಷೆ ಮಾಡ್ತಾಯಿದ್ದೀಯ, ಬೇಡ ಕಣ, ಕಷ್ಟ ಆಗುತ್ತೆ ನಮಗೆಲ್ಲ, ನಿನ್ನ ಹುದ್ದೆ ನಮಗೆ ಇಡೀ ನಮ್ಮ ಮನೆತನಕ್ಕೆ ದೊಡ್ಡ ಹೆಮ್ಮೆ ಇದೆ, ನೀನು ರಾಜೀನಾಮೆ ಕೊಟ್ಟರೆ ನಮಗೆಲ್ಲ ಬೇಡಪ್ಪ, ಇನ್ನೊಂದ್ಸಲ ಯೋಚನೆ ಮಾಡು. ಒಂದು ಒಳ್ಳೆ ಮಾತು ಹೇಳ್ದ. ನಮಗೆ ಜಮೀನು ಇದೆಯಲ್ಲ, ನಮ್ಮ 3 ಜನದ ಭಾಗದ್ದು, ಅಣ್ಣ ತಮ್ಮದಿರು ನಾವು 3 ಜನ ಇದ್ದೀವಲ್ಲ, ಆ 3 ಜನ ಆ ಜಮೀನು, ಅಥವಾ ನಾವು ಇಬ್ಬರು ಒಟ್ಟಿಗೆ ಸೇರಿ ಒಂದು ಮನೆ ಕಟ್ಕೊಂಡಿದ್ದೀವಿ ಮೈಸೂರಲ್ಲಿ EMIಲಿ. ಆ ಮನೆಯಲ್ಲಿ ಅವೆರಡನ್ನೂ ಬೇಕಾದ್ರೆ ಮಾರ್ಬಿಡು, ನನಗೆ ಹೇಳ್ದೆ ಕೇಳದೆ ಮಾರ್ಬಿಡು, ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಆದರೆ ಕೆಲಸ ಬಿಡ್ತೀನಿ ಅಂತ ಹೇಳ್ಬೇಡ. ಅವಾಗ ನಾನು ಒಂದೇ ಮಾತು ಹೇಳಿದೆ, ಅವೆರಡನ್ನೂ ಬೇಕಾದ್ರೆ ನೀನೇ ಇಷ್ಟದಂತೆ ಮಾಡು, ಇದಕ್ಕೆ ನನಗೆ ಅನುಮತಿ ಕೊಡು. ನಿನಗೆ ಹೇಳಬೇಕು, ಯಾಕಂದ್ರೆ ಅಪ್ಪ ಇಲ್ಲ, ಈಗ ನೀನೇ ಅಣ್ಣನೇ ನನಗೆ ಆ ಜವಾಬ್ದಾರಿ, ಆ ಸ್ಥಾನ ಅಂತ ಹೇಳಿದೆ. ಅವನು ಒಲ್ಲದ ಮನಸ್ಸು, ಅವ್ನಿಗೆ ಈ ಕೊನೆಗೆ ಕನ್ವಿನ್ಸ್ ಆಗಿರಲಿಲ್ಲ. ಇವಾಗ ನಾನು ಮಾಡ್ತಾ ಇರೋ ಕೆಲಸದ ಜೊತೆ ಖುಷಿ ಇದ್ದಾನೆ, ಸಪೋರ್ಟ್ ಮಾಡ್ತಾ ಇದ್ದಾನೆ. ಇದು ಆಮೇಲೆ ಓವರ್ ಆಲ್ ನಮ್ಮ ಫ್ಯಾಮಿಲಿ ಡಿಪೆಂಡೆಂಟ್ಸ್ ಎಲ್ಲ ಅವರು ಇವಾಗಲೂ ಎಷ್ಟೋ ಜನ ಮಾತಾಡ್ತಾ ಇಲ್ಲ ಕೆಲಸ ಬಿಟ್ಟ ಅಂತ. ನನ್ನ ಊರವರು, ಯಾಕಂದರೆ ನನ್ನ ಊರಲ್ಲಿ ನನಗೊಂದು ಒಳ್ಳೆ ಟ್ರೀಟ್ ಕೊಟ್ಟಿದ್ದರು. ನಾನು ಪ್ರಮೋಷನ್ ಆದಾಗ ಇಡೀ ಊರೇ ಸಂಭ್ರಮ ಪಟ್ಟಿತ್ತು. ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡೋಗಿ ನನ್ನ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸಿ, ನಮ್ಮೂರವರೆಲ್ಲ ಸೇರಿಸಿ ದೇವಸ್ಥಾನದ ಆವರಣದಲ್ಲಿ ನಮ್ಮ ಇಡೀ ಊರು ಸೇರಿ ನನಗೆ ಒಂದು ಸನ್ಮಾನ ಮಾಡಿದರು. ನನ್ನ ಟೀಚರ್ಸ್ಗಳಿಂದ, ನನಗೆ ಯಾರು ವಿದ್ಯೆ ಕಲಿಸಿದ ಗುರುಗಳಿಗಿಂತ ಸನ್ಮಾನ ಮಾಡಿದರು. ಅದು ತುಂಬ ವೈರಲ್ ಆಗಿತ್ತು, ಇಡೀ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿತ್ತು. ನಮ್ಮ ತಾಲೂಕಲ್ಲಿ ದೊಡ್ಡ ಸದ್ದಾಗಿತ್ತು. ಅದಾಗಿದೆ 8 ತಿಂಗಳಿಗೆ ರಾಜೀನಾಮೆ ಕೊಟ್ಟಾಗ ಅವರೆಲ್ಲ ಎಲ್ಲ ಶಾಕು, ಏನೋ ದುಡುಕಿದ್ದಾನೆ, ಏನೋ ಒತ್ತಡ ಇದೆ, ಹಾಗೆ ಹೀಗೆ ಅಂತ. ನಿಮ್ಮ ವಿಡಿಯೋ ಮೂಲಕ ನಮ್ಮ ಊರವ್ರಿಗೆ ಹೇಳ್ತೀನಿ, ಖಂಡಿತ ನಾನು ನನ್ನ ಊರಿನ ಹಿರಿಮೆ ಮತ್ತು ಏನು ಹೆಸರನ್ನ ಖ್ಯಾತಿನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ನಿರ್ಧಾರನ ಮಾಡಿದ್ದೀನಿ ಹೊರತು, ನಾನು ಯಾವುದೇ ಕಾರಣಕ್ಕೂ ನಾನಿರೋ ತನಕ ನಮ್ಮೂರಿಗೆ ಯಾವುದೇ ಕಳಂಕ ಆಗಲಿ, ಕೆಟ್ಟ ಹೆಸರು ಬರೋಕ್ಕೆ ಬಿಡಲ್ಲ. ಈ ಗೌರವದಲ್ಲಿ ಏನಾದರೂ ವ್ಯತ್ಯಾಸ ನೋಡಿದ್ರೆ, ಅಂದರೆ ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ, ಒಂದೊಂದು ಕುರ್ಚಿ, ಒಂದೊಂದು ಹುದ್ದೆ, ಅದ್ರ ವ್ಯಾಲ್ಯೂನೇ ಬೇರೆ, ಅದರಲ್ಲಿ ಇದ್ದಾಗ ಮಾತ್ರ ಆ ಗೌರವ ಸಿಗುತ್ತೆ, ಅದರಿಂದ ಹೊರಗಡೆ ಬರ್ತಿದ್ದಾಗೆ ನಮಗೆ ಆ ಗೌರವ ಸಿಗಲ್ಲ ಅಂತ. ಹಂಗೆ ಸ್ವಂತ ಅನುಭವ ಆಗಿದೆಯಾ ಆ ಥರ ಏನಾದರೂ? ಅಂದರೆ ಅದನ್ನು ಹೇಗೆ ಹೇಳ್ತೀನಿ ಅಂದರೆ, ಸರ್ ಲಿಟ್ರಲಿ ಈಗ ನನ್ನನ್ನು ನಾನು ಈಗ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಕೆಲವರು ಸಂಪರ್ಕದಿಂದ ದೂರ ಇದ್ದಾರೆ. ಕೆಲವರಿಗೆ ನಾನು ಎಲ್ಲಿ ಒಂದು ಏರ್ಪೋರ್ಟ್ಗಳ ಹತ್ರ ಹೋದಾಗ, ರೈಲ್ವೆ ಸ್ಟೇಷನ್ಗೆ ಹೋದಾಗ ನನ್ನ ಸ್ಟಾಫ್ ಎಲ್ಲ ಇದ್ದಾರೆ. ಅವರು ನಾನು ನೋಡಿದೆ, ನನ್ನ ಪಾಡು ನಾನು ಹೋಗ್ತಾಯಿದ್ರು, ಹಿಂದೆಯಿಂದ ಓಡಿ ಬಂದು ವಿಶ್ ಮಾಡಿ, ಸರ್ ಹೇಗಿದ್ದೀರಾ ಸರ್, ಏನು ಮಾಡ್ತಾಯಿದ್ದೀರಾ ಸರ್, ಅದೊಂದು ಫೋಟೋ ತೊಗೊಳ್ತೀವಿ ಬನ್ನಿ ಸರ್, ತಿಂಡಿಸಿ ಊಟ ಮಾಡಿ, ಊಟ ಕೊಡಿಸಿ ಕಳಿಸ್ತಾರೆ. ಇನ್ನು ಮತ್ತು ಈ ಸಮಾಜ ಹೇಳೋದಷ್ಟೇ ಅಧಿಕಾರ ಇರಬೇಕಿತ್ತು, ಹುದ್ದೆ ಇರಬೇಕಿತ್ತು, ಒಳ್ಳೇದು ಮಾಡೋಕ್ಕಂತ ಹೇಳುತ್ತೆ. ಹಿಂದೆಕ್ಕಿಂತನೂ ಒಳ್ಳೆ ಗೌರವ ಕೊಡ್ತೈತೆ ಅಂತ ಕೆಲವು ಸಲ ಅನಿಸುತ್ತೆ. ಈಗ ನಮ್ಮನ್ನು ಈ ರೀತಿ ಅರ್ಥೈಸ್ಕೊಂಡವರು ಇಲ್ಲ, ನಮ್ಮನ್ನು ಯಾವ ರೀತಿ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಆ ರೀತಿ ಟ್ರೀಟ್ ಮಾಡ್ತಾರೆ. ಕೆಲವರು ಇವನೇನು ಬೇಡವಾದ ಕೆಲಸ ಮಾಡಿದ್ದಾನೆ, ಇವನೇನು ಕೆಲ ಆಗಲ್ಲ ಅನ್ನೋರು, ಆ ರೀತಿ ಅವ್ರ ವರ್ತನೆಗಳು ತೋರ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಸ್ಪೇಸ್ ಕೊಡೋಕ್ಕಾಗಲ್ಲ. ಇಲ್ಲಿ ಅಪ್ಕೊಂಡು ತಪ್ಕೊಳ್ಳೋರು ತುಂಬ ಜನ ಇದ್ದಾರೆ.
ಮೊದಲನೇ ಮುಂಚೆಗಿಂತನೂ ಹೆಚ್ಚು ಗೌರವ ಕೊಡ್ತಾ ಇರೋರು ಇದ್ದಾರೆ. ನಾವು ಮಾಡ್ತಾ ಇರೋ ಹೋರಾಟನೂ ಅವ್ರಿಗೋಸ್ಕರನೇ. ನಮ್ಮ ಈ ಸಂಕಲ್ಪನೂ ಆ ಮನಸ್ಥಿತಿಯವ್ರಿಗೋಸ್ಕರನೇ. ಗೌರವದ ವಿಷಯದಲ್ಲಿ ಏನು ಕಡಿಮೆ ಆಗಿಲ್ಲ. ಚೆನ್ನಾಗಿದೆ. ನಾನು ನಿಮ್ಮ ಫ್ಯೂಚರ್ ಪ್ಲಾನ್ ಬರ್ತೀನಿ. ಅದಕ್ಕೂ ಮುನ್ನ ಒಂದು 2-3 ಪ್ರಶ್ನೆ. ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೀವು ಕಾನ್ಸ್ಟೇಬಲಿಂದ ಒಂದು ಒಳ್ಳೆ ಉನ್ನತ ಹುದ್ದೆ ಎರಡನ್ನೂ ಕೂಡ ನೋಡಿದಂಥವರು, ಒಂದು ಜರ್ನಿಯನ್ನು ಮಾಡಿದಂಥವರು. ನಮ್ಮೆಲ್ಲರ ಸಾರ್ವತ್ರಿಕ ಒಂದು ಅಭಿಪ್ರಾಯ ಅಂದರೆ ಕಾನ್ಸ್ಟೇಬಲ್ಗಳು ಅಂದಾಗ ಬಹಳ ಕಷ್ಟ ಇರುತ್ತೆ, ಅವ್ರು ನಡೆಸ್ಕೊಳ್ಳುವಂಥ ರೀತಿ ಬೇರೆ ಅಂತ. ಹೇಗೆ ನಿಜವಾಗ್ಲೂ ಪೊಲೀಸ್ ಇಲಾಖೆ ಹೇಗಿದೆಯಾ, ಅಥವಾ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾರೆ ಅಂದರೆ ನಿಮ್ಮ ವೈಯಕ್ತಿಕ ಅನುಭವ ನಾನು ಕೇಳ್ತಾ ಇಲ್ಲ, ಜನರಲ್ ಆಗಿ ಕೇಳ್ತಾ ಇರೋದು ನಾನು. ಪೊಲೀಸ್ ಇಲಾಖೆ ಅಂದಾಗ ಒಂದು ಸಾರ್ವತ್ರಿಕವಾಗಿ ಒಂದು ಅಭಿಪ್ರಾಯ ಅಂದರೆ ಅಲ್ಲಿ ಲಂಚ, ಭ್ರಷ್ಟಾಚಾರ, ಜನರಿಗೆ ಸ್ಪಂದಿಸೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕಾಲಿಡಬೇಕು ಅಂದರೆ ಒಂದು ರೀತಿಯಲ್ಲಿ ಭಯಪಡುವಂಥ ವಾತಾವರಣ ಅಂಥದ್ದೆಲ್ಲವೂ ಕೂಡ ಇದೆ ಅಂತ ಹೇಳಿ. ಹಾಗಿದೆಯಾ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಕೆಲಸ ಹೇಗಿದೆ ಅಂದರೆ ಶಿಸ್ತಿನ ಇಲಾಖೆ ಅದೆಲ್ಲವನ್ನೂ ಕೂಡ ಹೇಳ್ತೀವಿ, ಅದರ ಆಚೆಗೆ ಈ ರೀತಿಯಾಗಿದೆಯಾ ಹೇಗೆ? ಈ ಭ್ರಷ್ಟಾಚಾರಕ್ಕೂ ಪೊಲೀಸ್ ಇಲಾಖೆ ಮುಂಚೆ ನೋಡಿ, ಅದಕ್ಕೊಂದು ರಾಜಕಾರಣಕ್ಕೂ ಸಂಬಂಧ ಇದೆ. ಮುಂಚೆ ಪೊಲೀಸ್ ಅಧಿಕಾರಿಗಳಿಗೆ ಪೋಸ್ಟಿಂಗು, ಈಗ ಕೆಲಸ ತೊಗೊಳೋದು ಈಸಿಯಾಗಿದೆ, ಪೋಸ್ಟಿಂಗ್ ತೊಗೊಳೋದು ಕಷ್ಟ ಆಗ್ತೈತೆ. ಅವ್ರಿಗೂ ಪೋಸ್ಟಿಂಗ್ ಎಲ್ಲ ಹೇಳ್ತಾರಲ್ಲ, ಪೋಸ್ಟಿಂಗ್ ತಗೊಳ್ಳುವಾಗಲೂ ಜಾತಿ ಮಾನದಂಡ ಆಗೈತೆ. ಅವರು ಯಾವ್ಯಾವ ಅಧಿಕಾರಿಗಳು, ಯಾವ್ಯಾವ ಸರ್ಕಾರ ಇರುತ್ತೆ, ಯಾವ್ಯಾವ ರಾಜಕಾರಣಿಗಳು ಇರ್ತಾರೆ, ಆ ಸಮುದಾಯದವ್ರಿಗೆ ಪೋಸ್ಟಿಂಗ್ ಆಗುತ್ತೆ. ಮತ್ತು ಮಿನಿಟ್ ಸಿಸ್ಟಮ್ ಅಂತ ಒಂದು ಮಾಡಿದ್ದಾರೆ. ಮಿನಿಟ್ ಸಿಸ್ಟಮ್ ಅಂದರೆ ಹೇಗಂದರೆ, ಅವ್ರ ರೆಫರೆನ್ಸ್ ಇದ್ದೇ ಅಲ್ಲಿ ಲಾಯಲ್ಟಿ ಹೊರ್ಟೋಗುತ್ತೆ. ಅವ್ರನ್ನ ಪೊಲಿಟಿಷಿಯನ್ನ ಯಾರು ಮಿನಿಟ್ ಕೊಟ್ಟಿರ್ತಾರೆ ಅವ್ರನ್ನ ಸ್ಯಾಟಿಸ್ಫೈಡ್ ಮಾಡಿ ಅವರು ಅಡ್ಮಿನಿಸ್ಟ್ರೇಷನ್, ಅವರ ಪೊಲೀಸ್ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಈ FIR ಮಾಡಬೇಕಂದ್ರೆ ಸ್ಟೇಷನ್ಗಳಲ್ಲೆಲ್ಲ MLAಗಳನ್ನ ಕೇಳಿ ಮಾಡಬೇಕು ಅನ್ನೋದ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅವ್ರ ಡಿಸ್ಕ್ರಿಷನ್ ಪವರ್ ಕಡಿಮೆ ಆಗಿದೆ. ಮತ್ತು ಇದು ಒಂದು ವಿಷವರ್ತುಲ ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು. ನೋಡಿ, ಮಿನಿಟ್ ಕೊಡೋ MLAಗಳು, ಮಿನಿಸ್ಟ್ರುಗಳು ಅಧಿಕಾರಿಗಳ ಹತ್ರ ದುಡ್ಡು ತೊಗೊಳ್ತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅದನ್ನು ರಿಕವರ್ ಮಾಡಬೇಕು, ಅದನ್ನ ಜನರ ಹತ್ರ ವಸೂಲಿ ಮಾಡಕ್ಕೆ ನಿಂತಿದ್ದಾರೆ. ಜನ ಏನು ಮಾಡಿದ್ದಾರೆ, ಇದೇ MLAಗೆ ಅದೇ ದುಡ್ಡು ತೊಗೊಂಡು ಓಟ್ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾರು ಕೇಳಂಗೂ ಇಲ್ಲ, ಯಾರು ದೂರಂಗೂ ಇಲ್ಲ. ಇದು ಕಂಪ್ಲೀಟ್ ಚೈನ್ ಆಗ್ಬಿಟ್ಟೈತೆ. ಈ ವರ್ತುಲ ಕಂಪ್ಲೀಟ್ ಆಗ್ಬಿಟ್ಟಿದೆ. ಈ ಕಾರಣಕ್ಕೆ ಭ್ರಷ್ಟಾಚಾರನೂ ಆಗ್ತಾಯಿದೆ, ಸ್ವಜನ ಪಕ್ಷಪಾತನೂ ಆಗುತ್ತೆ, ಇದೆಲ್ಲ ಇದೆ. ಒಳ್ಳೆ ಅಧಿಕಾರಿಗಳಿದ್ದಾರೆ, ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಪೊಲೀಸ್ ವ್ಯವಸ್ಥೆಯಲ್ಲಿ. ಏನು ಮಾಡ್ತಾರೆ, ಬಟ್ ದೊಡ್ಡ ಅಸಹಾಯಕತೆ ಏನಪ್ಪ ಅಂದರೆ, ಯಾವಾಗ ಪೊಲೀಸ್ ವರ್ಗಾವಣೆಗಳು ಇವೆಲ್ಲ ಪಾರದರ್ಶಕತೆಗಳು ಕಾಪಾಡೋಕ್ಕಾಗಲ್ಲ, ಆಬ್ವಿಯಸ್ಲಿ ಅವ್ರಿಗೆ ಬೇರೆ ಆಯ್ಕೆಗಳು, ಮಾನದಂಡಗಳು ಫಿಕ್ಸ್ ಆಗ್ತವೆ. ಆವಾಗ ಅದು ಭ್ರಷ್ಟಾಚಾರಕ್ಕೆ ಮೂಲ ಆಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಒಳ್ಳೆಯ ಒಂದು ಇದಕ್ಕೆ ಪರಿಹಾರಗಳನ್ನ ಕಂಡುಹಿಡ್ಕೋಬೇಕು. ಇಲ್ಲ ಅಂದರೆ ವ್ಯವಸ್ಥಿತ ಒಪ್ಪಿತ ಮೌಲ್ಯ ಆಗ್ಬಿಟ್ಟೈತೆ ಭ್ರಷ್ಟಾಚಾರ ಅನ್ನೋದು. ಅದು ಪೊಲೀಸ್ ಇಲಾಖೆಯೂ ಹೊರತಾಗಿಲ್ಲ. ಬಟ್ ಇದರಾಗಿಯೂ ಕೂಡ ಒಳ್ಳೆ ಅಧಿಕಾರಿಗಳಿರೋದು ಅಲ್ಲಲ್ಲಿ ಇದ್ದಾರೆ. ಹೌದು, ಲಾಸ್ಟ್ ಟೈಮು ಇದೇ ಸೀಟಲ್ಲಿ ಒಬ್ರು ಕುತ್ಕೊಂಡಿದ್ರು ಸ್ವಲ್ಪ ದಿನ ಹಿಂದೆ. ಅವ್ರು ಅಬ್ಕಾರಿ ಇಲಾಖೆಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದವರು, ಅಲ್ಲಿ ವ್ಯವಸ್ಥೆ ಎಲ್ಲ ಬೇಸರ ಆಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದವರು. ಈಗೊಂದು ಪಕ್ಷ ಜೊತೆ ಗುರ್ಸ್ಕೊಂಡರು. ಅವ್ರೊಂದು ಮಾತನ್ನು ಹೇಳ್ತಾ ಇದ್ರು, ಜನರಿಂದ ಅಧಿಕಾರಿಗಳು ಮಾಮೂಲಿ ತಗೋತಾರೆ, ಅದಾದ ಬಳಿಕ ರಾಜಕಾರಣಿಗಳಿಗೆ ಇವ್ರು ಮಾಮೂಲಿ ಕೊಡಬೇಕು ಅಂತ. ಹೌದಾ, ಆ ಥರ ಇದೆಯಾ ಹೇಗೆ? ಹೇಳಿದೆ, ಅದನ್ನೇ ವರ್ತುಲಾನೇ ಹಾಗೆ ಹೇಳಿದ್ದು. ರಾಜಕಾರಣಿಗಳು ಮತದಾರರಿಗೆ ಆಮಿಷ ಒಡ್ತಾರೆ, ಹೌದಲ್ಲ? ರಾಜಕಾರಣಿಗಳು ಮತದಾರರಿಗೆ ಆಮಿಷ ಒಡ್ತಾ ಇದ್ದಾರೆ. ಮತದಾರರು ಅದೇ ಅಧಿಕಾರಿಗಳು ಮಾತ್ರ ರಾಜಕಾರಣಿಗಳು ತಗೊಳ್ತಾ ಇದ್ದಾರೆ. ಮತ್ತು ಇದು ಕಂಪ್ಲೀಟ್ ಆಗ್ಬಿಟ್ಟಿದೆ. ಇಲ್ಲಿ ನಾವು ಮಿನಿಟ್ ಕೊಡೋಕ್ಕೆ ಇವ್ರ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ಳೋದ್ರಿಂದ ಅವ್ರು ರಿಕವರ್ ಮಾಡಬೇಕಲ್ಲ, ಅದಕ್ಕೆ ಅವ್ರಿದ್ರೆ ಇವ್ರ ಹತ್ರ ಮಾಡ್ತೀನಿ ಅಂತಾರೆ. ಇದನ್ನು ಭೇದಿಸಬೇಕು. ಈ ಚಕ್ರವ್ಯೂಹ ಇದೆಯಲ್ಲ, ಇದನ್ನು ಭೇದಿಸಿದಾಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಆಗುತ್ತೆ. ಅದು ಪರಿಹಾರ ಆಗಬೇಕಂದ್ರೆ ದೇಶದಲ್ಲಿ ಒಳ್ಳೆ ರಾಜಕಾರಣ ಆಗಬೇಕು. ಈ ಪೋಸ್ಟಿಂಗು ಲಂಚ ಇದೆ, ವರ್ಗಾವಣೆಗೂ ಲಂಚ ಇದೆ, ಎಲ್ಲ ಕಡೆನೂ ಲಂಚ ಇದೆ. ಒಪ್ಕೋಬೇಕು, ಅದನ್ನು ಒಪ್ಕೋಬೇಕು. ಅದು ಕೂಡ ಪೋಸ್ಟಿಂಗಲ್ಲೂ ಕೂಡ ನನ್ನ ಸ್ನೇಹಿತರು ಒಂದು 2-3 ಜನ ನೋಡಿ, ಯಾರು ಅಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಕ್ಯಾಸ್ಟು, ಅಲ್ಲಿ MLA ಕ್ಯಾಸ್ಟು, ಆ MLA ಫಾಲೋವರ್ಸ್ ಕ್ಯಾಸ್ಟ್ ಆಧಾರದಲ್ಲಿ ಪೋಸ್ಟಿಂಗ್ ಸಿಗ್ತೈತೆ ಅಂದಾಗ ಸುಮ್ಮನೆ ಹೇಳ್ತಾರಲ್ಲಿ ಹಿಂದೂ ನಾವೆಲ್ಲ ಒಂದು ಅಂತ. ಅಲ್ಲಿ ಹೋಗಿ ಆ ಅಧಿಕಾರಿಗಳಲ್ಲಿ ನೋಡಿ ಎಷ್ಟು ಗುಂಪುಗಾರಿಕೆ ನಡೀತೈತೆ, ಎಷ್ಟು ಅಧಿಕಾರಿಗಳು ಬಯಾಸ್ಡ್ ಆಗಿದ್ದಾರೆ, ಮತ್ತು ಹೇಗೆ ಅವರು ಗುಂಪು ತಂಡಗಳು ಕಟ್ಕೊಂಡಿದ್ದಾರೆ ಜಾತಿ ಆಧಾರಿತವಾಗಿ. ಪೋಸ್ಟಿಂಗು ಅದೇ ಮಾನದಂಡ ಅನ್ನೋದು ಒಪ್ಕೊಂಡು ಬರ್ತಾ ಇದ್ದೀವಿ. ಸುಮ್ಮನೆ ಬಂದು ನಾವು ರಾಷ್ಟ್ರವಾದ, ಹಿಂದುತ್ವ ಇದೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಎಲ್ಲವೂ ಒಂದು ಭ್ರಮೆ. ಇವು ಪೊಲೀಸ್ ಅಧಿಕಾರಿಗಳಿಗೆ ಅವರು ಪರ್ಸ್ನಲ್ ಲೋನ್ ತಗೊಂಡು ಸೈಟ್ಗಳು ಮಾರಿ ಚಿನ್ನ ಅಡ ಇಟ್ಟು ಪೋಸ್ಟಿಂಗ್ ತಗೊಳ್ಳೋಂಥ ಪರಿಸ್ಥಿತಿ ಇರೋದು
ನಮ್ಮ ಸುತ್ತಮುತ್ತಲಿನ ಅಧಿಕಾರಿಗಳೇ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅದು ಕೇಳಿ ನನಗೆ ಬೇಸರ ಆಗುತ್ತೆ ಆ ವ್ಯವಸ್ಥೆ. ಅದೇ ಹೇಳಿದ್ವಲ್ಲ, ಕುವೆಂಪು ಆಧಾರಿತ ಏನು ಕುವೆಂಪು ಅವರ ಕನಸಿನ ರಾಜಕಾರಣ ಇದೆಯಲ್ಲ, ಒಂದು ವಿಚಾರ ಕ್ರಾಂತಿಯ ರಾಜಕಾರಣ, ಗುಣಸಂಪನ್ನ ರಾಜಕಾರಣ, ಇದೆಲ್ಲ ಒಂದು ಕಡೆ ಆದರೆ, ಯಾಕಂದರೆ ನಾನು ನಮ್ಮ ಪ್ರಧಾನಿ ಮೋದಿಜಿಯವರಿಂದನೂ ತುಂಬ ನಿರೀಕ್ಷೆ ಇಟ್ಟಿದ್ದೆ. ಯಾಕಂದರೆ ನಾನು ಬಡ ತಾಯಿ ಮಗ. ನೋಡಿ, ದೇಶದ ಸೌಂದರ್ಯ ಏನಪ್ಪ ಅಂದರೆ, ಒಬ್ಬ ಬಡ ತಾಯಿ ಮಗನಿಗೂ 2 ಬಾರಿ ಪ್ರಧಾನಿ ಮಾಡುತ್ತೆ. ಅದೇ ಬಡ ತಾಯಿಯ ಮಗ ಆಡಳಿತದಲ್ಲಿರುವಾಗಲೇ ಒಂದು MLA MP ಆಗಬೇಕಂದ್ರೆ 100 ಕೋಟಿ, ಇದು ಓಪನ್ ಆಗಿ ನಡೆಯುವಂಥ ಡಿಬೇಟ್ಸು, ಚರ್ಚೆಗಳು. ಇದೆಲ್ಲ ಓಪನ್ ಆಗಿ ನಡೀತಾರಂಥ ಚರ್ಚೆಗಳು. ರಾಜಕಾರಣ ತುಂಬ ದುಬಾರಿಯಾಗೈತೆ. ತುಂಬ ಚೆನ್ನಾಗಿ ಹೇಳ್ತಾರೆ, ರಾಜಕಾರಣನೇ ತುಂಬ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಇರೋ ಬಿಸ್ನೆಸ್ ಅಂತೆ. ಈಗ ನಾವೆಲ್ಲ ಅದರ ಜನಸಾಮಾನ್ಯರು ರಾಜಕಾರಣದ ಕನಸೇ ಕಾಣಂಗಿಲ್ಲ. ಫಸ್ಟ್ ದುಡ್ಡು ಮಾಡು, ಆಮೇಲೆ ರಾಜಕಾರಣಕ್ಕೆ ಬಾ ಅಂತ ಎಲ್ಲರೂ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲ ಪೋಷಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬ್ರೇಕ್ ಮಾಡದೆ ನಾವು ಅಧಿಕಾರಿಗಳ ಹತ್ರ ಬದಲಾವಣೆಗಳು ಬಯಸಿದ್ರೆ ಅಂಥ ಅಧಿಕಾರಿಗಳಿಗೆ ಪೋಸ್ಟಿಂಗೇ ಸಿಗಲ್ಲ. ಅವನಿಗೆಲ್ಲ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಇರುತ್ತೆ, ಅವ್ನು ಕೂರಿಸಿರ್ತಾರೆ. ಅವನು KS ಎಕ್ಸಾಮು ಪಾಸ್ ಮಾಡ್ತಾನೆ, IAS ಪಾಸ್ ಮಾಡ್ತಾನೆ. ಅವ್ನು ಪೋಸ್ಟಿಂಗ್ ಸಿಗಲಿಲ್ಲ ಅಂದರೆ ಅವ್ನು ಬಂದು ಜನರಿಗೆ ಒಳ್ಳೇದು ಹೇಗೆ ಮಾಡ್ತಾನೆ? ಮತ್ತು ಅವ್ನು ತಗೊಳ್ಳಿಲ್ಲ ಅಂದರೆ ಬೇರೆಯವನು ನಾನು ಹಾಗೆ ಇರ್ತೀನಿ ಅಂತಲೂ ಇರಲ್ವಲ್ಲ. ಕಾಂಪಿಟೇಷನ್ ಇರುತ್ತೆ. ಅವ್ನು ಬಂದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಏನೋ ಹೇಳ್ತಾರಲ್ಲ, ಹಂಗೆ ಅವ್ರು ಬಂದು ಇದನ್ನು ಮಾಡ್ಕೊಳ್ತಾರೆ. ಮತ್ತು ಇವಾಗ ಪೆನ್ಷನ್ ಸೆಟಲ್ಡ್ ಇಲ್ಲ, NPS ಎಲ್ಲ ಇದೆ. NPS ದೊಡ್ಡ ಅದು ಇನ್ಸೆಕ್ಯೂರ್ ಫೀಲ್ ಆಗಿರೋದು ಯಾರಿಗೆ? ನಮ್ಮ ಸ್ಟಾಫ್ಗೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಆಫ್ಟರ್ ನೆಕ್ಸ್ಟ್ ಏನು ರಿಟೈರ್ಮೆಂಟ್ ಆಗ್ತೈತೆ ಅಂತ, ಅದು ದೊಡ್ಡ ವಿಷಯ. ಅದು ಇವಾಗ 1 ವರ್ಷ ಮುಂಚೆ ಅಪಾಯಿಂಟ್ ಆಗಿರೋರಿಗೆ ಎಲ್ಲವೂ ಸಿಗುತ್ತೆ, ಅದಾದಮೇಲೆ ಸಿಗಲ್ಲ ಅಂದರೆ ಅದೇ ದೊಡ್ಡ ಅಸಮಾನತೆ, ಅದೇ ದೊಡ್ಡ ತಾರತಮ್ಯ ಮಾಡ್ದಂಗೆ. ಅದು ಕಾರಣಗಳು ಏನೇ ಇರಲಿ, ಅವನಿಗೆ ಅಷ್ಟು ಭದ್ರತೆ ಸಿಕ್ಕಿದಾಗ ಅವರು ಇದರಿಂದೆಲ್ಲ ದೂರ ಇರ್ತಾರೆ. ಅದೇ ಆಯ್ಕೆ ನಮ್ಗಳ ಮುಂದೆ. ಈ ಆದರ್ಶ ಸಮಾಜ, ರಾಜಕಾರಣ ಇವೆಲ್ಲ ಕಟ್ಟೋದಿದೆಯಲ್ಲ, ಇದು ನಾವು ಮೌಲ್ಯಗಳಿಂದ ಕಟ್ಬೋದು. ಕಾನೂನು ಅದಕ್ಕೆ ಬೇಕಾಗಿದ್ದ ಕಾನೂನು ಎಲ್ಲ ಇದೆ. ಸಮಾಜದಲ್ಲಿ ಮೌಲ್ಯಾಧಾರಿತವಾದ ರಾಜಕಾರಣಗಳು ನಡೀತಾ ಇಲ್ಲ. ನಾನು ಇನ್ನೊಂದು ಪ್ರಶ್ನೆ, ಈಗ ತುಂಬ ಜನ ಅಂದ್ಕೊಂಡಿರ್ತಾರೆ, ಈಗ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನಾನು ಸಮಾಜಕ್ಕೆ ಇನ್ನೇನೋ ಮಾಡಬೇಕು ಅಂತ 100 ಕನಸನ್ನು ಕಟ್ಕೊಂಡು ಬಂದು ಪೊಲೀಸ್ ಇಲಾಖೆಗೆ ಕೊನೆಗೆ ಅದು ಯಾವುದೋ ಒಂದು ಇದಕ್ಕೆ ಒಳಗಡೆ ಸಿಕ್ಕಾಕೊಂಡು, ಅಯ್ಯೋ ನಾನು ಅಂದ್ಕೊಂಡಿದ್ದೇನೋ ಮಾಡೋಕ್ಕಾಗ್ತಾ ಇಲ್ಲ, ಇದೇನೋ ಬೇರೆ, ಈ ರೀತಿಯಾಗಿ ಮಾನಸಿಕ ತುಮುಲಿಂದ ಒದ್ದಾಡ್ತಿರೋರು ತುಂಬ ಜನ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಬಟ್ ಏನು ಬಡವನ ಕೋಪ ದೌಡೆಗೆ ಮೂಲ ಅನ್ನಂಗೆ, ಇಲ್ಲ ಬಿಡಪ್ಪ, ನಮ್ಮ ಕೈಲಿ ಏನಾಗಲಿಲ್ಲ ಅಂದರೂ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರ ನೋಡಿಕೊಂಡು ಹೋಗೋಣ, ಇನ್ನೇ ಲೋಕದ ಡಂಕನ್ನು ತಿದ್ದವ್ರು ಯಾರು ಅಂತ ಅಸಹಾಯಕರಾಗಿ ಕೈ ಚೆಲ್ಲಿ ಕುಂತಿರೋರು ಇದ್ದಾರೆ. ಒಳ್ಳೆತನ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ದುಷ್ಟತೆ ವ್ಯಾಪಕವಾದಾಗ ಭ್ರಷ್ಟತೆಯನ್ನು ಆವರಿಸ್ಕೊಳ್ಳುತ್ತೆ ಸರ್. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಸಸಿಕಾಂತ್ ಸೆಂಥಿಲ್ ಅವರು ರಾಜೀನಾಮೆ ಕೊಟ್ಟರು, ಕೊನೆಗೆ ರಾಜಕಾರಣಕ್ಕೆ ಬಂದರು, ಒಂದೊಳ್ಳೆ ಪೊಸಿಷನ್ಗೆ ಬಂದರು. ಅವ್ರೀಗ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟರು, ಅವರು ಕೂಡ ರಾಜಕಾರಣಕ್ಕೆ ಬಂದರು. ಅಂದರೆ ಒಬ್ಬರು IAS, ಒಬ್ಬರು IPS ಈ ರೀತಿಯೆಲ್ಲ ಇದ್ದಂಥವ್ರು. ಈಗ ನೀವು ರಾಜೀನಾಮೆ ಕೊಟ್ಟಿದ್ದೀರಿ. ಸಹಜವಾಗಿ ನಮ್ಮ ತಲೆಗೆ ಬರೋದು ರಾಜಕಾರಣ ಅಂತ. ಹೌದಾ, ಹೇಗೆ? ನಾನು ಮುಂಚಿತವಾಗಿ ಒಂದು ಲೈನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ. ದೇಶದಲ್ಲಿ ಎಲ್ಲ ಆಡಳಿತಕ್ಕೆ ಬುನಾದಿ ಸರ್ಕಾರ ಬರುತ್ತೆ. ಸರ್ಕಾರ ಹೇಗಾಗಿ ಬರುತ್ತೆ ಅಂದರೆ ಪ್ರಜಾಪ್ರಭುತ್ವದ ಮೂಲಕ ಬರುತ್ತೆ. ಪ್ರಜಾಪ್ರಭುತ್ವ ನಮ್ಗೆ ಹೇಗೆ ಸಿಕ್ಕಿದೆ ಅಂದರೆ ಸಂವಿಧಾನದ ಮೂಲಕ ಸಿಕ್ಕಿದೆ. ದೇಶದಲ್ಲಿ ಒಳ್ಳೆ ರಾಜಕಾರಣ ನಡೆದ್ರೆ ಭಾಗಶಃ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗುತ್ತೆ. ನನ್ನ ರಾಜಕಾರಣಿ ಆಗಬೇಕು, ರಾಜಕಾರಣ ಮಾಡಬೇಕು ಅನ್ನೋಕ್ಕಿಂತ ಅದು ತುಂಬ ಜನಕ್ಕೆ ನಗು ತರಿಸ್ಬೋದು, ಅಪನಂಬಿಕೆನೇ ಸಹಜವಾಗಿ ಬರುತ್ತೆ. ಈಗ ನಡೀತಾ ಇರೋದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದೀವಿ. ಅದು ನಂಬಿಕೆ, ವಿಶ್ವಾಸ ನಮ್ಮದು. ಒಳ್ಳೆ ರಾಜಕಾರಣ ಕಟ್ಟಬೇಕು ದೇಶದಲ್ಲಿ. ಆ ಒಳ್ಳೆ ರಾಜಕಾರಣ ನಡೆದಾಗ ನಮಗೆ ಇವೆಲ್ಲ ವ್ಯವಸ್ಥೆ ಸುಧಾರಣೆ ಎಲ್ಲ ರೀತಿಯಿಂದನೂ ಆಗುತ್ತೆ. ನಾನು ಆ ರೀತಿ ಅಂದ್ಕೊಂಡಿದ್ದೀನಿ. ಒಳ್ಳೆ ರಾಜಕಾರಣ ಏನಪ್ಪ ಅಂದರೆ, ಈಗ ನೋಡಿ ದೇಶ ಎಂಥ ಮೇಲ್ಪಂಕ್ತಿ ಹಾಕ್ಕೊಟ್ಟಿದೆ ಅಂದರೆ, ಬಸವಣ್ಣ ಅವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ, ಅನುಭವ ಮಂಟಪದಲ್ಲಿ ಎಲ್ಲರನ್ನು ಒಳಗೊಂಡುವ ಅವಕಾಶ, ಪ್ರಾತಿನಿಧ್ಯದ ರಾಜಕಾರಣ ಬರಬೇಕು ಅಂತ. ಮತ್ತು ಕುವೆಂಪು ಅವರು ಗುಣಸಂಪನ್ನ ರಾಜಕಾರಣ ಮಾಡಬೇಕು ಅಂತ ಅವರ ವಿಚಾರ ಕ್ರಾಂತಿ ವಿಷಯಗಳಲ್ಲಿ ಹೇಳಿದ್ದಾರೆ. ಮತ್ತು ನಮ್ಮಲ್ಲೇ ರಾಮ್ ಮನೋಹರ್ ಲೋಹಿಯಾ ಆಗಿರ್ಬೋದು, ಮತ್ತು ಯಾರೋ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮ ರಾಜ್ಯದಲ್ಲಿ, ಇವರೆಲ್ಲ ದೊಡ್ಡ ಅಧಿಕಾರ ಅನುಭವಿಸು ಇರೋರಲ್ಲ. ಬಟ್ ರಾಜಕಾರಣಕ್ಕೆ ಒಂದು ಮೇಲ್ಪಂಕ್ತಿ ಮುನ್ನುಡಿನ ಹೇಳಿದ್ದಾರೆ.
ಈ ಹೆಸರುಗಳಲ್ಲಿ ಇವ್ರು ಹೇಳಿರೋಂಥ ಕೊಟೇಶನ್ಗಳಲ್ಲಿ, ಸಿದ್ಧಾಂತಗಳಲ್ಲಿ ಈಗಲೂ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತೆ. ಆದರೆ ಅನುಷ್ಠಾನ ಪಾಲನೆ ಆಗ್ತಾ ಇಲ್ಲ. ಮತ್ತು ರಾಜಕಾರಣ ಅನ್ನೋದು ತುಂಬ ಮಡಿವಂತಿಗೆ, ಕೆಟ್ಟದ್ದು ಅಂತ ಬಿತ್ತುತ್ತಾ ಇದ್ದಾರೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಅನ್ನೋದು ಒಂದು ಎಲ್ಲರೂ ಜವಾಬ್ದಾರಿ ಅಲ್ಲ, ಅದೊಂದು ಜವಾಬ್ದಾರಿ ಆಗುತ್ತೆ. ಅದಕ್ಕೆ ತುಂಬ ಸಂಕೋಚ ಇದೆ. ಎಲ್ಲ ತೆರೆಮರೆಯಲ್ಲಿ ತುಂಬ ಎಲ್ಲರೂ ರಾಜಕಾರಣ ಮಾಡ್ತಾರೆ. ಮುಖ್ಯ ಭೂಮಿಕೆಯಲ್ಲಿ ಬಂದು ಮಾಡಿ ಅಂದರೆ ನಿಷ್ಠುರಗಳಿಗೆ ಮತ್ತು ಅದು ಕೆಟ್ಟದ್ದು ಅನ್ನೋ ರೀತಿ ಹಿಂಜರಿಕೆ ಮಾಡ್ತಾರೆ. ನಾನು ಹಂಗೆ ರಾಜಕಾರಣ ಒಳ್ಳೆ ರಾಜಕಾರಣ ಮಾಡಬೇಕು. ರಾಜಕಾರಣ ಕೆಟ್ಟದ್ದಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಂತಃಕರಣದ ರಾಜಕಾರಣ ಮಾಡಬೇಕು. ಎಲ್ರಿಗೂ ಸಮಾನ ಅವಕಾಶ, ಸ್ವಾತಂತ್ರ್ಯ, ನ್ಯಾಯ ಕೊಡುವಂಥ ರಾಜಕಾರಣ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಒಂದು ಶುದ್ಧೀಕರಣ ನಡಿಬೇಕಾಗುತ್ತೆ. ಅದು ಆವಾಗವಾಗ ನಡೀತಾ ಇರುತ್ತೆ. ತಲೆಯಲ್ಲಿ ಏನಾದರೂ ಒಂದಷ್ಟು ಯೋಜನೆಗಳಿದೆಯಾ? ಅಂದರೆ ಈ ಸಾಂಪ್ರದಾಯಿಕ ಪಕ್ಷಗಳ ಆಚೆಗೆ ಇನ್ನೇನಾದರೂ ಮಾಡಬೇಕು, ಅಥವಾ ಅದರಲ್ಲೇ ಯಾವ್ದಾದ್ರು ಒಬ್ಬರು ಜೊತೆ ಗುರುತಿಸ್ಕೊಂಡು ನಂದೊಂದು ದಾರಿ ಹಿಡ್ಕೊಳ್ಬೇಕು, ಆ ಥರ ಏನಾದರೂ ಯೋಜನೆ? ವೈಯಕ್ತಿಕವಾಗಿ ತಕ್ಷಣಕ್ಕೆ ನಾನು 1 ವರ್ಷ ಇವೆಲ್ಲದರಿಂದ ಬಿಡುವಾಗಿ ದೂರದಲ್ಲಿದ್ದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಈಗ ನೀವು ಹೇಳಿದ್ರಿ ಶಶಿಕಾಂತ್ ಸೆಂಥಿಲ್ ಅಂತ. ಶಶಿಕಾಂತ್ ಸೆಂಥಿಲ್ ನನಗೆ ತುಂಬ ಪ್ರಭಾವಿತ ಮಾಡೋದಂಥ ವ್ಯಕ್ತಿ. ಅವ್ರ ಜೊತೆ ನನಗೆ ಒಳ್ಳೆ ನಿಕಟತೆ ಐತೆ. ನನಗೆ ಒಂದು ಒಳ್ಳೆ ವೆಲ್ವಿಷರ್. ಹೌದು, ಅವ್ರ ರಾಜಕಾರಣನೂ ನೋಡ್ತಾ ಇದ್ದೀನಿ. ಅವರು ಪಕ್ಷದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ನ ಸಾಕಷ್ಟು ವಿಷಯಗಳಿಗೆ ಅವರು ಅಸಮ್ಮತಿ, ವಿರೋಧಗಳನ್ನು ಹೇಳ್ತಾ ಇರ್ತಾರೆ. ಮತ್ತು ಅಣ್ಣಾಮಲೈ ಅವರು ಕೂಡ ಈಗ ಹೋಗಿ BJP ಪಕ್ಷದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಶಶಿಕಾಂತ್ ಸೆಂಥಿಲ್ ಅವ್ರಿಗೂ ನಾನು ಒಂದು ಮೂಲಭೂತ ವ್ಯತ್ಯಾಸ ಗುರುತಿಸ್ತೀನಿ. ಯಾಕಂದರೆ ಇವರು ಪ್ರವಾಹದ ವಿರುದ್ಧ ದಿಕ್ಕಲ್ಲಿ ನಿರ್ಧಾರ ಮಾಡಿದ್ರು, ವ್ಯವಸ್ಥೆ ವಿರುದ್ಧ ಬಂಡಾಯ ಸಾರಿದ್ರು ಶಶಿಕಾಂತ್ ಸೆಂಥಿಲ್ ಅವರು. ಮತ್ತು ಇವರು ಅದೇ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ರಾಜೀನಾಮೆ ಕೊಟ್ಟಿರೋರು. ಅಣ್ಣಾಮಲೈ ಅವರು ಅವ್ರ ರಾಜೀನಾಮೆ VRS ತಗೊಂಡಾಗ ಹೋಗಿ ಅವರು ರಾಜಕಾರಣ ಮಾಡಿ ಅವರು BJP ಪಕ್ಷ ಸೇರಿದ್ದಾರೆ. ಅಣ್ಣಾಮಲೈ ಅವರು BJP ಪಕ್ಷ ಸೇರಿದಾಗ ನಾನು ಖುಷಿಪಟ್ಟೆ. ಒಳ್ಳೆ ವಿಚಾರವಂತರು, ಓದ್ಕೊಂಡಿರೋರು, ಮಾಡ್ಕೊಂಡಿರೋರು ಹೋಗಿ BJPಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆ ಬೆಳವಣಿಗೆ ಆಗ್ಬೋದು, ಅವರಿಂದ BJPಲಿ ಒಳ್ಳೆ ರಾಜಕಾರಣ ಬರ್ಬೋದು ಅಂತ ಒಂದು ಭರವಸೆ, ಒಂದು ಆಶಾಭಾವನೆ ಇತ್ತು. ಅವರು ನಿರಾಸೆ ಮಾಡಿದ್ರು. ಥ್ಯಾಂಕ್ ಯು. ಇಲ್ಲಿವರೆಗೆ ನಮ್ಮ ಜೊತೆಗೆ ಸುಹೇಲ್ ಅಹಮದ್ ಅವರಿದ್ದರು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ನಾನು ಯಾಕೆ ಇವ್ರನ್ನ ಮಾತಾಡಿಸ್ದೆ ಅಂದರೆ, ಅದು ಸಣ್ಣ ಪುಟ್ಟ ನಿರ್ಧಾರ ಅಲ್ಲ. ತುಂಬ ಕಷ್ಟಪಟ್ಟು ಒಂದು ಹುದ್ದೆಗೆ ಹೋಗಿ ಅದಾದ ಬಳಿಕ ಆ ಹುದ್ದೆಯನ್ನು ತ್ಯಾಗ ಮಾಡಿ ಈ ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಈ ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ಸಾಮಾನ್ಯ ಅಲ್ಲ. ಈ ಕಾರಣಕ್ಕಾಗಿ ಅವ್ರನ್ನ ಮಾತಾಡಿಸ್ದೆ. ಅವರ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದೆ. ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.